ಪರಂ ಕಿಮಪಿ ತತ್ವಮಹಂ ನ ಜಾನೇ. ಓಂ ಓಂ ನಾರಾಯಣ. ಅಥ ವೈದಿಕಂ ಕರ್ಮಯೋಗ ಮುಕ್ತ್ವಾ ತಾಂತ್ರಿಕಮಾಹ. ಈಗ ವೈದಿಕ ಕರ್ಮಯೋಗವನ್ನು ಹೇಳಿದರು ಅಲ್ಲವೇ, ನಿನ್ನೆ ಹೇಳಿದ್ದೇವೆ. ಈಗ ತಾಂತ್ರಿಕ ಕರ್ಮಯೋಗ ಅಂದರೆ ತಂತ್ರಶಾಸ್ತ್ರದಲ್ಲಿ ಹೇಳಿರುವ ಕರ್ಮಗಳು. ಹಾಗೆ इस तरह वैदिक कर्मयोग का वर्णन करके अब भगवत पूजा संबंधी जो कर्मयोग है उसको बताते हैं. ಭಗವಂತನ ಪೂಜಾ, ತಾಂತ್ರಿಕ ಅಂದರೆ ಭಗವಂತನ ಪೂಜಾ, ಮಂದಿರಗಳು ಕಟ್ಟುವುದು, ಪೂಜೆಗಳು ಮಾಡುವುದು, ಇದೆಲ್ಲ ತಂತ್ರಶಾಸ್ತ್ರಗಳಲ್ಲಿದೆ. ವಿಷ್ಣು, ಶಿವ, ದೇವಿ ಇವೆಲ್ಲ ಮಂದಿರಗಳನ್ನು ಕಟ್ಟುವುದು, ಪೂಜೆಗಳನ್ನು ಮಾಡುವುದು, ಇದೆಲ್ಲ ವಿಸ್ತೃತವಾಗಿ ತಂತ್ರಶಾಸ್ತ್ರದಲ್ಲಿ ಕಂಡುಬರ್ತದೆ. ಸೊ ಯ ಆಶು ಹೃದಯ ಗ್ರಂಥಿಂ ನಿರ್ಜಿಹೀರ್ಷು ಪರಾತ್ಮನಃ ವಿಧಿನೋಪಚರೇದ್ದೇವಂ ತಂತ್ರೋಕ್ತೇನ ಚ ಕೇಶವಂ. ಆದ್ದರಿಂದ ಹೃದಯ ಗ್ರಂಥಿ, ಹೃದಯದಲ್ಲಿರುವ ಸಂಸಾರ ಬಂಧವನ್ನು ಬಿಡಿಸಿಕೊಳ್ಳುವುದಕ್ಕೆ ಪರಮಾತ್ಮನನ್ನು ಹೇಗೆ ಪೂಜಿಸಬೇಕು ತಂತ್ರಶಾಸ್ತ್ರದಲ್ಲಿ ಹೇಳಿದರು. ತಂತ್ರಗಳು ಗೊತ್ತಾ? ತಂತ್ರಶಾಸ್ತ್ರಗಳು 3 ಬಗೆ ಇವೆ. ಒಂದು ವೈಷ್ಣವ ತಂತ್ರ, ಶೈವ ತಂತ್ರ, ಶಾಕ್ತ ತಂತ್ರ. ವೈಷ್ಣವ ತಂತ್ರ ಅಂದರೆ ಅದರಲ್ಲಿ ವಿಷ್ಣುವಿಗೂ ಸಂಬಂಧಪಟ್ಟ ರಾಮ, ಕೃಷ್ಣ ಮುಂತಾದ ನರಸಿಂಹಸ್ವಾಮಿ ಮುಂತಾದ ದೇವರ ಮಂದಿರಗಳನ್ನು ಹೇಗೆ ಕಟ್ಟುವುದು. ನೋಡಿ, ಮಂದಿರಗಳೆಲ್ಲ ನೋಡಿದ್ದಿರಲ್ಲ. ಈ ಮಂದಿರಗಳು ಕಟ್ಟುವುದು, ಅಲ್ಲಿ ಮೂರ್ತಿಗಳು 2-3 ಬಗೆ ಮೂರ್ತಿ ಇರುತ್ತದೆ. ಮುಖ್ಯ ಮೂರ್ತಿ ಅಂದರೆ ಮೂಲ ವಿರಾಟ್ ಎಂದು ಹೇಳುತ್ತಾರೆ. ಮತ್ತು ಪೂಜಾ ಮೂರ್ತಿ, ಉತ್ಸವ ಮೂರ್ತಿ, 5 ಬಗೆ ಮೂರ್ತಿಗಳಿರುತ್ತವೆ. ಒಂದು ಹೊರಗೆ ಇರುತ್ತದೆ, ಆ ಹೊರಗೆ ಪೂಜಾರಿ ಮಾತ್ರ ಮಾಡ್ತಾರೆ ಪೂಜಾ. ಈಗ ಯಾರಾದರೂ ಪೂಜೆ ಮಾಡಬೇಕು ಅಂದರೆ ಹೊರಗೆ ಇರುತ್ತದೆ, ನೋಡಿದ್ದೀರಾ? ಆ ಗರ್ಭಗುಡಿಗಿಂತ ಹೊರಗೆ ಇಲ್ಲೊಂದು ಮೂರ್ತಿ ಇರುತ್ತದೆ. ಯಾರಾದರೂ ಬಂದರೆ ಅವರು ಅಲ್ಲೇ ನಿಂತ್ಕೊಳ್ತಾರೆ, ಅವರು ಎದುರಾಗೆ ಪೂಜೆ ಮಾಡ್ತಾರೆ. ಅದು ಮಾತ್ರ ಎಲ್ಲರಿಗೂ ಬಿಡಲ್ಲ, ಆ ಒಳಗೆ ಇರುತ್ತದೆ, ಅದು ಮೂಲ ವಿರಾಟ್. ಇದೊಂದು ಮೂರ್ತಿ, ಅದೊಂದು ಮೂರ್ತಿ, ಒಂದು ಉತ್ಸವ ಮೂರ್ತಿ, ಇನ್ನೊಂದೇನೋ ಇಂಥದ್ದು 3-4 ಮೂರ್ತಿಗಳಿರುತ್ತೆ. ನೀವು ದೊಡ್ಡ ದೊಡ್ಡ ಮಂದಿರಗಳಲ್ಲಿ ನೋಡಿ, ನೀವು ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡಬೇಕಂದ್ರೆ ಆ ಒಳಗಿನಕ್ಕೆ ನಿಮಗೆ ಬಿಡಲ್ಲ, ಬೇರೆ ಇನ್ನೊಂದು ಮೂರ್ತಿ ಇಟ್ಟು ಆ ಮೂರ್ತಿಗೆ ಪೂಜೆ ಮಾಡ್ತಾನೆ. ಇಂಥದ್ದು 5 ಮೂರ್ತಿಗಳಿರುತ್ತವೆ. ಇಂಥದ್ದು ಇದು ತಂತ್ರಶಾಸ್ತ್ರದಲ್ಲಿದೆ. ಹಾಗೆ ನರಸಿಂಹಸ್ವಾಮಿ ಆಗಲಿ, ವಿಷ್ಣುವು ಅಂದರೆ ಕೃಷ್ಣ, ರಾಮ, ವಿಷ್ಣುವು, ನರಸಿಂಹಸ್ವಾಮಿ ಮುಂತಾದಗಳೆಲ್ಲ, ವರಾಹ ಇತ್ಯಾದಿ ಅಲ್ಲೆಲ್ಲ ಇವೆ. ಈಗ ಶೈವ ಮೂರ್ತಿಗಳು, ಲಿಂಗಗಳು ಹೇಗೆ ಪ್ರತಿಷ್ಠೆ ಮಾಡುವುದು, ಅದಕ್ಕೆ ಪೂಜಾ ಪದ್ಧತಿ ಏನು, ಗೋಪುರ ಕಟ್ಟುವುದೇನು. ಗೋಪುರಗಳಲ್ಲಿ ಅನೇಕ ಇರುತ್ತದೆ. ಮುಖ್ಯ ಗೋಪುರ, ಗಾಲಿ ಗೋಪುರ, ಇನ್ನೇನೋ ಗೋಪುರ, ಅದಕ್ಕೆ ಏನೇನೋ ಹೆಸರುಗಳು ಹೇಳ್ತಾರೆ. ಆ ಗೋಪುರವೇನು, ಅದಕ್ಕೆಲ್ಲ ಲೆಕ್ಕ ಇರುತ್ತದೆ. ಸ್ತಂಭ, ಧ್ವಜಸ್ತಂಭ ಹೇಗೆ ಕಟ್ಟುವುದು, ಅದೆಲ್ಲ ಏನು. ಮಂದಿರ ಕಟ್ಟುವುದೇ ಒಂದು ದೊಡ್ಡ ಶಾಸ್ತ್ರ. ದೊಡ್ಡ ಅಂದರೆ ಅದಕ್ಕೆ ಇಷ್ಟಿಷ್ಟು ಪುಸ್ತಕಗಳಿವೆ, ಏನೇನೋ ನಿಯಮಗಳು. ಮಂದಿರ ಕಟ್ಟುವುದು, ಅದಕ್ಕೆ ಉತ್ಸವಗಳು ಯಾವ ಮಾಡೋದು, ಕುಂಭಾಭಿಷೇಕ ಹೇಗೆ ಮಾಡೋದು, ಅದೆಲ್ಲ ನಿಯಮಗಳಿವೆ. ಇದೆಲ್ಲ ಎಲ್ಲಿ ಕಂಡು ಬರ್ತದೆ ಅಂದರೆ ತಂತ್ರಶಾಸ್ತ್ರಗಳಲ್ಲಿ. ಇದಕ್ಕೆ ವೈಷ್ಣವ ತಂತ್ರಶಾಸ್ತ್ರಗಳಿವೆ. ಆಗಮ ಹೇಳ್ತಾರೆ ಕೆಲವು. ಆಗಮ ತಂತ್ರ ಎರಡೂ ಒಂದೇ ಅರ್ಥ. ಆಗಮಶಾಸ್ತ್ರ ಹೇಳಲಿ, ತಂತ್ರಶಾಸ್ತ್ರ ಹೇಳಲಿ ಒಂದೇ ಅರ್ಥ. ದೆನ್ ಇದರಲ್ಲಿ ವೈಷ್ಣವ ಆಗಮ ಇದೆ ಅಥವಾ ವೈಷ್ಣವ ತಂತ್ರ. ಶೈವ ಆಗಮ ಇದೆ. ಎಷ್ಟು 1-2 ಅಲ್ಲ, 100 ಪುಸ್ತಕಗಳಿವೆ ಗೊತ್ತಾ? 100ಗಿಂತ ಹೆಚ್ಚು, 100-150, ಕೆಲವೊಮ್ಮೆ 200 ಇವೆ ಪುಸ್ತಕಗಳು. ಆಗಮಶಾಸ್ತ್ರ ಪುಸ್ತಕಗಳು, ಪಾಂಚರಾತ್ರ ಆಗಮ, ವೈಖಾನಸ ಆಗಮ ಇತ್ಯಾದಿ ಹೆಸರುಗಳು. ನನ್ನ ಕಡೆ ಒಂದು 4-5 ಇರಬಹುದು, ಹೆಚ್ಚಿಲ್ಲ. ಅಯ್ಯೋ 200 ಅಂದರೆ ಒಂದು ಜಾಗನೇ ಸಾಕಾಗಲ್ಲ, ಅಷ್ಟಿರುತ್ತೆ. ಅದು ಎಲ್ಲ ಕಡೆಯೂ ಸಿಗುವುದೂ ಇಲ್ಲ ಅಂಥ ಪುಸ್ತಕಗಳು. ಯಾವುದು ಮುಖ್ಯವಾದದ್ದು ಪಾಂಚರಾತ್ರ ಆಗಮ, ನಾರದ, ಏನೇನು ಅಹಿರ್ಬುಜ್ಞ ಇತ್ಯಾದಿ 3-4 ಸಂಹಿತೆಗಳಿವೆ ನನ್ನ ಹತ್ತಿರ, ಎಲ್ಲ ಇಲ್ಲ. ಮತ್ತು ಶೈವ ಇದೆ. ಈಗ ಶಾಕ್ತ ಅಂದರೆ ದೇವಿ ಮಂದಿರಗಳು. ಶ್ರೀಚಕ್ರ ಹೇಗೆ ಆ ಮಂದಿರ ಏಕೆಂದರೆ ಅದಕ್ಕೆ ಒಂದು ನಿಯಮ ಇರುತ್ತದೆ. ಎಷ್ಟು ಎತ್ತರ ಇರಬೇಕು, ಎಷ್ಟು ದಪ್ಪಗಿರಬೇಕು, ಎಲ್ಲಿ ಪ್ರತಿಷ್ಠಾ ಏನು, ಅದಕ್ಕೆಲ್ಲ ನಿಯಮ. ಆ ಮಂದಿರ ಕಟ್ಟುವುದಕ್ಕೆ ನಿಯಮ. ಗರ್ಭಗುಡಿ ಹೇಗೆ, ಅದರಲ್ಲಿ ಪೂಜಾ ಪದ್ಧತಿ ಹೇಗೆ, ಎಲ್ಲ. ತಪ್ಪು ಮಾಡಿಬಿಟ್ರೆ ಒಂದಾಗಿ ಬಿಡ್ತದೆ, ಅಲ್ಲವೇ ಸತ್ಯ ಹೋಗ್ತಾರೆ ಜನರು, ಕಟ್ಟಿರುವವರೇ ಸತ್ತು ಹೋಗ್ತಾರೆ. ಅದರಿಂದ ನಿಯಮಗಳಿರುತ್ತೆ. ಏಕೆಂದರೆ ಅದಕ್ಕೊಂದು ಅಷ್ಟು ಶಕ್ತಿ ಇರುತ್ತದೆ, ದೇವತಾ ಶಕ್ತಿ. ಆದ್ದರಿಂದ ಇದೆಲ್ಲ ಏನು ಹೇಳ್ತೀವಿ, 3 ಬಗೆಯಾದ ಆಗಮಗಳಿವೆ. ಆಗಮಕ್ಕೆ ಅನುಗುಣವಾಗಿ ಪೂಜೆ ಹೇಗೆ ಮಾಡಬೇಕು ಎಂದು ನಿಯಮ ಇಲ್ಲಿ ಹೇಳ್ತಾರೆ. ಪರಸ್ಯೈವ ಸತಃ ಆತ್ಮನೋ ಜೀವಸ್ಯ ಈ ಹೃದಯ ಗ್ರಂಥಿ, ಇಂದ್ರಿಯ ಗ್ರಂಥಿ, ಇಂದ್ರಿಯ ಗ್ರಂಥಿಂ अहंकार बंधम निर्हर्तुमिच्छुक पुरुषः असल में ही तो परब्रह्म परमात्मा ही है. इसी को
शंकराचार्य भगवान ने पूर्व पक्ष बनाकर वेदांत दर्शन प्रारंभ किया है। असल में है तो परब्रह्म परमात्मा ही, इसी को शंकराचार्य भगवान ने ತಪ್ಪು ಮಾಡಿದ್ದಾರೆ, ಈ ಪ್ರಿಂಟ್ ಏನಾದ್ರು ಮಾಡಿಬಿಟ್ಟರು। इसी को शंकराचार्य भगवान ने पूर्व पक्ष ಇಲ್ಲೇನೋ ಇದೆ, ತಪ್ಪಿದೆ, ನಂತರ ನೋಡ್ತೀನಿ, ಸರಿಯಾಗಿಲ್ಲ। वेदांत दर्शन का है कि आत्मा सच्चिदानंद स्वरूप है, तो बोले कि नहीं ज़रूरत है। इसमें फिर वेदांत विचार की क्या ज़रूरत है? अपने को तो तुम सच्चिदानंद जानो भी, लेकिन द्वितीय ब्रह्म न जानो, माने मैं अद्वितीय हूँ, अविनाशी हूँ, परिपूर्ण हूँ, मेरे सिवाय दूसरा कोई नहीं है, तो समझो कि अभी ब्रह्मज्ञान नहीं हुआ है। ಅಂದರೆ ತನ್ನನ್ನು ಪರಮಾತ್ಮ ಸ್ವರೂಪನೆಂದು ತಿಳ್ಕೊಳ್ಳುವುದೇ ಜ್ಞಾನ। ಪರಮಾತ್ಮ ಸ್ವರೂಪನೆಂದು ಹೇಗೆ ತಿಳ್ಕೊಳ್ತಾನೆ ಅಂದರೆ ಜೀವಭಾವನು ಬಿಟ್ಟರೆ ತಿಳಿಯುತ್ತದೆ। ಜೀವಭಾವದ ಒಂದು ಪೊರೆ ಹೇಳ್ತಾರೆ, ಪದರ, ಈ ಪದರ ಬಿಟ್ಟರೆ ಜೀವಭಾವ, ದೇಹ ಇಂದ್ರಿಯ ಮನಸ್ಸು ಬಿಟ್ಟರೆ ಆ ಒಳಗಿನ ಸ್ವರೂಪ ಪರಮಾತ್ಮ ಎಲ್ಲರಲ್ಲಿ ಇದೆ ಅಲ್ಲವೇ? ಇದು ತಿಳ್ಕೊಂಡ್ರೆ ಆಗುತ್ತದೆ। अलग अलग जानने से ब्रह्म ज्ञान नहीं होता है, अद्वितीयता को ज्ञान से ब्रह्म ज्ञान होता है, अद्वितीयता के ज्ञान से ब्रह्म ज्ञान होता है, और बिना वेद के बिना महावाक्य के अद्वितीयता का ज्ञान तो होता ही नहीं। ಇದು ಬ್ರಹ್ಮಜ್ಞಾನವಾಗುವುದು ಶಾಸ್ತ್ರೋಪದೇಶವಾಗದೇ ಆಗಲ್ಲ। ಇಷ್ಟೇ ಹೇಳ್ತೀನಿ, ಹೆಚ್ಚು ಹೇಳುವುದಾದರೆ ಬೇಜಾರು ಮಾಡ್ಕೊಳ್ತಾರೆ, ಅದರಿಂದ ಬೇಡ। ಕೆಲವು ಹೇಳಬಹುದು, ಬಟ್ ಅದು ಪ್ರೈವೇಟ್ ಹೇಳ್ತೀವಿ, ಅಷ್ಟು ಬುದ್ಧಿವಂತ ಶಿಷ್ಯರಿಗೆ ಹೇಳ್ತೀವಿ, ಎಲ್ಲರಿಗೂ ಹೇಳಲ್ಲ, ಇದು ಸಾಕು। ಇದಕ್ಕೆ ಬೇರೆ ಏನು ಉಪಾಯವಿಲ್ಲ। ಬಾ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ। तब फिर क्या करना? बोले कि जीव भाव मिटना चाहिए। ಇದಕ್ಕೆ ಜೀವಭಾವನನ್ನು ಬಿಡಬೇಕು। ನಾನು ಜೀವ, ನಾನು ಒಂದು ವ್ಯಕ್ತಿ ಎಂದು ದೇಹ ಇಂದ್ರಿಯ ಮನಸ್ಸುಗಳು ಬಿಟ್ಟರೆ ಆ ಒಳಗಿನ ತತ್ವ ಪರಮಾತ್ಮ ಅಲ್ಲ। ಜೀವಭಾವ ಕೈಸೆ ಬಿಟ್ಟೆ? ಅಹಂಕಾರ ಕಾ ಬಂಧನ್, ನಾನು ಎಂಬ ಬುದ್ಧಿ ಬಿಟ್ಟರೆ ಅದೇ ಜೀವ, ನಾನೆಂಬ ಬುದ್ಧಿ ಜೀವ, ಅದು ಬಿಡಬೇಕು। ಈ ಅಹಂಕಾರ ಕಾ ಬಂಧನ ಯದಿ ತುಮ್ ಶೀಘ್ರ ಕಾಟ್ನಾ ಚಾತೆ ಹೋ, ಈ ಅಹಂಕಾರ ಬಂಧನವು ನಾನೆಂಬ ಬುದ್ಧಿಯನ್ನು ಕಾಟ್ನ ಅಂದರೆ ಏನು ಹೇಳ್ತಾರೆ? ಕತ್ತರಿಸೋದು ಅಲ್ಲವೇ? ಕತ್ತರಿಸೋದು, ಕಾಟ್ ದೇನ ಹಿಂದಿಯಲ್ಲಿ ಹೇಳ್ತಾರೆ। ಕಾಟ್ನ ಕನ್ನಡದಲ್ಲಿ ಹೇಳ್ತಾರೆ ಅನಿಸುತ್ತೆ, ಕಾಟ್ನ ಹೇಳಲ್ಲವ? ಕಾಟ್ ಹೊಡೆಯೋದು ಅಂದರೆ ಅರ್ಥವೇ? ಮರ ಕಾಟ್ ಅಂದರೆ ಅದೇ ಅಲ್ಲವೇ? ಕಾಟ್ ಅಂದರೆ ಅದಲ್ಲವ? ಕಾಟ್ ಅಂದರೆ ಅದಲ್ಲವ? ಅದು ಬೇರೆ ಇದು ಬೇರೆನಾ? ಕಾಟ್ ಹೊಡೆಯೋದು ಅಂದರೆ ಕಾಟ್ನ ಹೇಳ್ತಾರಲ್ಲ ಹಿಂದಿಯಲ್ಲಿ, ಕಾಟ್ನ ಅದೇ ಅರ್ಥ ಆಯಿತು। ವಿಧಿನೋಪಚರೇ ದೇವಂ ತಂತ್ರೋಕ್ತೆ। ಈ ಕಾಲದಲ್ಲಿ ಈಗ ಕಾಟ್ ಮುಂದೆ ಯಾರಿಗೆ ಗೊತ್ತಾಗಲ್ಲ, ಎಲ್ಲರೂ ಕಂಪ್ಯೂಟರ್ ಹುಡುಗರೆ। ಪೇಪರ್ ಮೇಲೆ ಪೆನ್ನು, ಪೇಪರೇ ಇನ್ನು ಮುಂದೆ ಪೇಪರು ಪೆನ್ನು ಸಿಗಲ್ಲ। ಎಲ್ಲಿ ಸಿಗ್ತಂటే ಬೆಂಗಳೂರಿನಲ್ಲಿ ಯಾವುದೋ ಒಂದು ಅಂಗಡಿಯಲ್ಲಿ ಅಲ್ಲಿ ಹುಡುಕಿ ಪೆನ್ನು ಪೇಪರ್ ತಗೊಳ್ಳಬೇಕು। ಇನ್ನು ಮುಂದೆ ಪೆನ್ ಇರಲ್ಲ, ಪೇಪರ್ ಇರಲ್ಲ, ಪೆನ್ನು ಪೇಪರ್ ಯಾವುದೂ ಸಿಗಲ್ಲ। ಈಗಲೇ ಕಡಿಮೆ ಆಗ್ತಾಯಿದೆ, ನೋಟ್ಬುಕ್ಗಳು ಸಿಕ್ಕುವುದು ಕಡಿಮೆ ಆಗ್ತಾಯಿದೆ। ಯಾರೋ ನನ್ನಂಥವರು ಹಳೆ ಜನರಿದ್ದಾರೆ, ಇನ್ನೂ ಪೆನ್ನು ಪೇಪರ್ ನೋಟ್ಬುಕ್ಕೇ ಬರ್ಕೊಳ್ತೀವಿ, ನಮ್ಮದು ಅದೇ ಅಭ್ಯಾಸ। ನೇರಾಗಿ ಕಂಪ್ಯೂಟರ್ ಮೇಲೆ ಬರೆಯೋಕ್ಕೆ ಆಗಲ್ಲ, ಪೇಪರ್ ಮೇಲೆ ಬರ್ಕೊಂಡ ನಂತರ ಕಂಪ್ಯೂಟರ್ ಮಾಡ್ತೀವಿ। ಈಗಿನ ಹುಡುಗರು ಹುಟ್ಟಿದ್ರಿಂದ ಅವ್ರು ನೇರಾಗಿ ಕಂಪ್ಯೂಟ್ರೇ ಬರೆಯುತ್ತಾರೆ। ಏನಾದರೂ ಬರೆದಿದ್ದೇನೆ ಏನು ಮಾಡಬೇಕು ಅಂದರೆ ಪ್ರಿಂಟೌಟ್ ಮಾಡಿಕೊಂಡು ನಾವು ಓದ್ತೀವಿ, ಅವ್ರಿಗೆ ಬೇಡ, ಪ್ರಿಂಟೌಟ್ ಬೇಡ ಹೇಳ್ತಾರೆ, ನೇರಾಗಿ ಕಂಪ್ಯೂಟ್ರೇ ಕೊಡಿ ಅಂತ, ನನ್ನ ಇದಕ್ಕೆ ಮೇಲ್ಕೆ ಕಳಿಸಿ ಅಂತ ಹೇಳ್ತಾರೆ। ನೇರಾಗಿ ಕಂಪ್ಯೂಟರ್ಗೆ ಬಂದರೆ ಅಲ್ಲೇ ನೋಡ್ಕೊಳ್ತಾರೆ, ಅವ್ರು ಅಲ್ಲೇ ಟೈಪ್ ಮಾಡ್ತಾರೆ, ಅಷ್ಟೇ। ನೇರಾಗಿ ಕಂಪ್ಯೂಟ್ರೇ ಬರೆಯುವುದು, ಕಂಪ್ಯೂಟ್ರೇ ಓದುವುದು, ಕಂಪ್ಯೂಟ್ರೇ ಇರೋದು। ಇನ್ನು ಮೇಲೆ ಕಂಪ್ಯೂಟರ್ ಇಲ್ಲದಿದ್ದರೆ ಏನೂ ಆಗಲ್ಲ ಅಲ್ಲ? ಹಾಗೆ ಆಗ್ತಾಯಿದೆ। ಆದ್ದರಿಂದ ಅವರೆಲ್ಲ ಅದರಿಂದಲೇ ಪೇಪರ್ ಪೆನ್ನೇ ಬಳಸಲ್ಲ। ಹಿಂದೆ ನೋಡ್ತಾ ಒಳ್ಳೆಯದು ಒಂದು ಬಗೆ, ಏಕೆಂದರೆ ಪೂರ್ವ ಕಾಲದಲ್ಲಿ ಪೇಪರ್ಗಳು ತುಂಬ ಕಡಿಮೆ ಬಳಸ್ತಿದ್ದರು। ಅದಕ್ಕೆ ಪೇಪರ್ಗಳು ಹೇಗೆ ಆಗ್ತವೆ ಗೊತ್ತಾ? ಬ್ಯಾಂಬು ಅಂದರೆ ಬಿದಿರು,
ಆ ಬಿದಿರಿನ ಮರಗಳನ್ನು ನಾಶ ಮಾಡಿದ್ದರೆ ಪೇಪರ್ ತಯಾರಾಗ್ತದೆ. ಪೇಪರ್ ಸುಮ್ಮನೆ ಆಗ್ತದೆ. ಎಷ್ಟು ಪೇಪರ್ಗಳು ಬಿಸಾಕ್ತಾ ಇದ್ದೀವಿ ನೋಡಿ. ಕೂಡ ಅಂದರೆ ಏನು ಹೇಳ್ತಾರೆ, ಕಸ ಡಬ್ಬಿಗಳಲ್ಲಿ ಎಷ್ಟೆಷ್ಟು ಪೇಪರ್ಗಳು ಹೋಗ್ತವೆ, ಸುಮ್ಮನೆ ಪೇಪರ್ಗಳು, ಪಾಪ ಭಯಂಕರ. ಅಷ್ಟೆಲ್ಲ ಪೇಪರ್ಗಳಂದರೆ ಅಷ್ಟೆಲ್ಲ ಏನದು ಫಾರೆಸ್ಟ್ಗಳು, ಅಷ್ಟೆಷ್ಟು ಕಾಡುಗಳು ಎಷ್ಟೆಷ್ಟು ನಾಶವಾಗ್ತಾ ಇವೆ, ತುಂಬ ಕಾಡುಗಳು. ಅದೆಲ್ಲ ಕಾಡುಗಳು ಹೋದರೆ ಇಷ್ಟು ಪೇಪರ್ ತಯಾರಾಗ್ತದೆ. ಈಗ ಇನ್ನು ಮೇಲೆ ಪೇಪರ್ ವೇಸ್ಟ್ ಬೇಡ ಅಂದರೆ ಇನ್ನು ಮೇಲೆ ನೀವು ಯಾವುದೂ ಅಲ್ಲ ಏನದು, ನೀವು ಮದುವೆಗೆ ಅದು ಏನು ಹೇಳ್ತಾರೆ, ಇನ್ವಿಟೇಷನ್ ಹೇಳ್ತಾರೆ ಅದಕ್ಕೆ, ಮದುವೆ ಪತ್ರಿಕೆ, ಆಮಂತ್ರಣ ಪತ್ರಿಕೆ. ಆ ಪತ್ರಿಕೆಗಳಿಗೆ ಇನ್ನು ಮುಂದೆ ಬರಲ್ಲ, ಎಲ್ಲರಿಗೂ ನಿಮ್ಮ ಸೆಲ್ಫೋನ್ ಮೆಸೇಜ್ನಲ್ಲೇ ಬಂದುಬಿಡ್ತದೆ ಅಷ್ಟೇ. ಅದೇ ಪತ್ರಿಕೆ ಈಗಲೇ ಬಂದಿದೆಯಾ? ಆಯಿತು ಅಷ್ಟೇ. ಈಗ ಇನ್ಮೇಲೆ ಅದ್ರ ಪೇಪರ್ ತುಂಬ ಪೇಪರ್ ವೇಸ್ಟು. ಟೈಮ್ ಎಷ್ಟು ತೊಗೊಳ್ತದೆ ನೋಡು, 3 ದಿವಸ ಹೋಗಬೇಕು ಇಲ್ಲಿಂದಲ್ಲಿ ಅದು ಮಧ್ಯದಲ್ಲಿ ಹೋಗುತ್ತದೋ ಅಲ್ಲವೋ, ಮಧ್ಯದಲ್ಲಿ ಜಾರಿ ಇದು ಹಾಕಿಬಿಟ್ರೆ ತಕ್ಷಣವೇ ಗೊತ್ತಾಗಿಬಿಡುತ್ತೆ. ಅದರಿಂದ ಇನ್ನು ಮುಂದೆ ಅದೆಲ್ಲ ಹೋಗ್ಬಿಡುತ್ತೆ. ಇಲ್ಲದಿದ್ದರೆ ಇಲ್ಲಿಂದ ಅಲ್ಲಿ ತಲುಪಿಸ್ಬೋದು, 3 ದಿವಸ ಹೋಗುತ್ತದೆ. ಇಷ್ಟು ಕಾರ್ಡ್ ಅಂತೆ, ಪ್ರಿಂಟ್ ಅಂತೆ, ಪೇಪರು, ಕವರು ಅದೆಲ್ಲ ಒಂದು ಸಲ ನೋಡ್ತಾರೆ, ಗೊತ್ತಾಯ್ತಲ್ಲ ಮದುವೆಯಿಂದ, ಅಷ್ಟೇ ಪಕ್ಕಕ್ಕೆ ಹಾಕೋದು. ಏನು ಮಾಡೋದು? ಆ ಪೇಪರ್ ಏನು ಮಾಡ್ಕೊಳ್ತೀವಿ? ಮತ್ತೆ ಅಲ್ಲಿ ಹೋಗುವಾಗ ತೋರಿಸ್ಬೇಕಾ ಏನು? ಟಿಕೆಟ್ ಹಾಕಿ ಏನಲ್ಲವಲ್ಲ, ಒಂದು ಸಲ ನೋಡಿದ್ದೀವಿ ಮುಗಿಯಿತು. ಅದೆಲ್ಲ ಸುಮ್ಮನೆ ಬಿಸಾಕೋದು. ಹೀಗೆ ಎಷ್ಟೆಷ್ಟು ಪೇಪರ್ಗಳು ವೇಸ್ಟ್ ಆಗ್ತಾಯಿವೆ, ಇಷ್ಟಿಷ್ಟು ಬಂಡಲ್ಗಳಪ್ಪ. ಅಂದರೆ ಬೆಟ್ಟಗಳೆಲ್ಲ ಪೇಪರ್ಗಳು ವೇಸ್ಟ್. ಇದರಿಂದ ಇಷ್ಟಿಷ್ಟು ಬಿದಿರುಗಳೆಲ್ಲ ನಾಶವಾಗಬೇಕು. ಕಾಡುಗಳು ನಾಶವಾಗ್ತಾಯಿವೆ. ಬಿದಿರಿನ ಕಾಡು ನೋಡಿದ್ದೀರಾ? ಎಷ್ಟೆಷ್ಟು ದಪ್ಪ ಬಿದಿರುಗಳು ಎಷ್ಟೆಷ್ಟು ನಾಶವಾಗ್ತಾಯಿವೆ. ಅದೆಲ್ಲ ಹೀಗೆ ನಿಂತು ಹೋಗ್ತದೆ. ಆದರೆ ಕಂಪ್ಯೂಟರ್ನ ಕಸ ಮಾತ್ರ ಹೆಚ್ಚಾಗ್ತಾಯಿದೆ, ಗೊತ್ತಾ? ಈ ಕಂಪ್ಯೂಟರ್ ಸೆಲ್ಫೋನ್ಗಳು ಬಳಸಿದ ನಂತರ ಎಲ್ಲಿ ಬಿಸಾಕಬೇಕು? ಅವ್ರು ಹೇಳ್ತಾರೆ ಇದರಿಂದ ಉಪಯೋಗವಿಲ್ಲ, ರಿಪೇರ್ ಇಲ್ಲ, ನೀವು ಹೊಸದು ಕೊಂಡುಕೊಳ್ಳಬೇಕು, ಇದು ಮಾಡಬೇಕು, ಬಿಸಾಕಬೇಕು. ಈಗ ಬಿಸಾಕಿದ ಲ್ಯಾಪ್ಟಾಪ್ಗಳು, ಕಂಪ್ಯೂಟರ್ಗಳು ಈಗ ದೊಡ್ಡ ಬೆಟ್ಟಗಳಾಗ್ತಾವೆ. ಇದು ಏನು ಮಾಡಬೇಕು ಗೊತ್ತಾಗಲ್ಲ. ಎಲ್ಲಿ ಬಿಸಾಕಿದ್ದರೂ ವಿಷ, ಇದು ಎಲ್ಲಿ ಬಿಸಾಕಿದ್ದರೂ ಭಯಂಕರ. ಈ ಕಂಪ್ಯೂಟರ್ಗಳು, ಸೆಲ್ಫೋನ್ಗಳು ಬ್ಯಾಟ್ರಿ ಬರುತ್ತದೆ ನೋಡಿ, ಬ್ಯಾಟ್ರಿ ಅಂತೆ. ಬ್ಯಾಟ್ರಿ ಹೇಳ್ತೀವಿ, ಬ್ಯಾಟ್ರಿ ನೋಡು ಅಲ್ಲಿ ಹಾಕಬೇಡ, ಇಲ್ಲಿ ಹಾಕಬೇಡ, ಅದರಲ್ಲಿ ವಿಷ ಹೇಳ್ತಾರೆ. ಹೌದು ವಿಷ, మరి ಹಾಕೋದೆ ಎಲ್ಲಿ ಹಾಕಿದ್ದರೂ ವಿಷನೇ. ಅದು 1, 2 ಅಲ್ಲ, ಎಲ್ಲ ಮನೆ ಊರೂರ ಎಷ್ಟು ಬ್ಯಾಟ್ರಿಗಳಾಗ್ತಾವೆ. ಅಯ್ಯ, ಅಂದರೆ ಯಾವುದೇ ವಸ್ತು ಬಳಸಲಿ ಅದು ನಂತರ ವಿಷ ಆಗಿಬಿಡ್ತದೆ. ಅದು ಬಿಸಾಕೋದೆ ಹೇಗೆ? ಪೂರ್ವಕಾಲ ವಸ್ತುಗಳು ಪ್ರಕೃತಿಯಿಂದ ಉತ್ಪತ್ತಿಯಾಗಿ ಮತ್ತೆ ಪ್ರಕೃತಿಗೆ ಸೇರಿಕೊಳ್ಳುವುದು. ಯಾವುದೇ ಮಣ್ಣಿನಲ್ಲಿ ಹಾಕು ಬೇಗ. ಈ ಎಲೆಗಳು ನೋಡಿ, ನೀವು ಕಾಡಿನಲ್ಲಿ ನೋಡಿದ್ದೀರಾ? ಎಲೆಗಳು ಬೀಳುತ್ತವೆ. ಅಯ್ಯೋ ಎಲೆಗಳು ಬಿದ್ದಿದ್ದೀವಪ್ಪ ಅನಿಸಿದ್ರೆ ನೀವೇನು ಅದನ್ನು ಗುಡಿಸಬೇಕಾಗಿಲ್ಲ. ನೀವು ವಾರ ದಿವಸ ಬಂದು ನೋಡಿದರೆ ಒಂದು ಎಲೆ ಇಲ್ಲ. ಏನಾಗ್ತದೆ? ಎಲ್ಲ ಮಣ್ಣಿನಲ್ಲಿ ಸೇರ್ಕೊಂಡು ಬಿಡ್ತದೆ ಅಷ್ಟೇ. ಈ ಪ್ರಕೃತಿ ಸಿದ್ಧವಾದ ಪ್ರಾಕೃತಿಕ ವಸ್ತುಗಳೆಲ್ಲ ಮಣ್ಣಿನಲ್ಲಿ ಸೇರಿಕೊಂಡು ಬಿಡ್ತವೆ. ಮಣ್ಣಿನಿಂದ ಮತ್ತೆ ಹೊಸ ಮರ ಆಗುತ್ತದೆ, ಮರದಿಂದ ಎಲೆಗಳು ಮತ್ತೆ ಮಣ್ಣಿನಿಂದ ಮರದಿಂದ ಎಲೆ ಮತ್ತೆ ಅಲ್ಲೇ ಹೋಗ್ತದೆ, ಎಲ್ಲಿ ಹೋಗಲ್ಲ. ಪ್ಲಾಸ್ಟಿಕ್ಕು ಮಣ್ಣಿನಲ್ಲಿ ಸೇರಿಕೊಳ್ಳಲ್ಲ. ನೀವು ಪ್ಲಾಸ್ಟಿಕ್ ಲೋಟ ಆಗಲಿ, ಪ್ಲಾಸ್ಟಿಕ್ ಪೇಪರ್ ಆಗಲಿ, ಪ್ಲಾಸ್ಟಿಕ್ದು ಬ್ಯಾಗ್ ಆಗಲಿ ನೀವು ಮಣ್ಣಲ್ಲಿ ಹಾಕಿ ನಿಮ್ಮ ಮೊಮ್ಮಗ ಬಂದು ನೋಡಿದ್ದರೂ ಅಲ್ಲೇ ಇರ್ತದೆ. ನೀವೇ ಅಲ್ಲ, ನಿಮ್ಮ ಮೊಮ್ಮಗಕ್ಕೆ ಇನ್ನು ಮಗನೇನು ಹೇಳ್ತಾರೆ, ಮರಿಮಗ. ನಿಮ್ಮ ಮೊಮ್ಮಗ ಬಂದು ನೋಡಿದ್ದರೂ ಆ ಪ್ಲಾಸ್ಟಿಕ್ ಪೇಪರ್ ಹಾಗೇ ಇರುತ್ತದೆ, ಮಣ್ಣಿನಲ್ಲಿ ಸೇರಿಕೊಳ್ಳುವುದೇ ಅಲ್ಲ. ಅದು ಅಗೆದು ಬಿಟ್ಟರೆ ಭೂಮಿ, ಅದೇ ಪ್ಲಾಸ್ಟಿಕ್ಗಳು ಭೂಮಿ ತುಂಬಿ ಭಯಂಕರ. ಅದರ ಮೂಲಕ ಏನೂ ಹೋಗಲ್ಲ. ಆ ಮಣ್ಣಿನಿಂದ ಯಾವುದು ಹರಿಯೋದಿಲ್ಲ. ಏಕೆ? ಅದೆಲ್ಲ ಪ್ಲಾಸ್ಟಿಕ್ ಅಡ್ಡಿ ಮಾಡ್ತದೆ, ಕಲ್ಲು ಹಾಗೆ ಅಡ್ಡಿ ಮಾಡ್ತದೆ, ಯಾವುದು ಹೋಗೋಕ್ಕೆ ಬಿಡಲ್ಲ, ಭಯಂಕರವಾಗ್ತಾಯಿ. ಅಯ್ಯೋ ಇದರಲ್ಲಿ ಪ್ಲಾಸ್ಟಿಕ್ ಇದೆ, ಇನ್ನೂ ಏನೇನೋ ಇದೆ, ಇದರಲ್ಲಿ ಏನೋ ಇರುತ್ತೆ ನೋಡಿ, ತುಂಬ ಇರುತ್ತದೆ. ಇದೆಲ್ಲ ಹೋಗುವುದು ಹೇಗೆ? ಹೋಗಲ್ಲ, ತುಂಬ ಕಷ್ಟ. ಆದ್ದರಿಂದ ಈ ವಸ್ತುಗಳು ಎಷ್ಟೆಷ್ಟು ಬರುತ್ತೆ. ಮೊದಲು ಅಂದ್ಕೊಂಡಿದ್ದೀವಿ ಯಾವುದೇ ಒಂದು ಬಂದರೆ ಅದನ್ನು ರಿಪೇರ್ ಮಾಡಬಹುದು. ರಿಪೇರ್ ಆಗುವುದೇ ಅಲ್ಲ, ಕೆಲವು ಭಾಗಗಳು ತಗೊಂಡು ಹೊಸ ಭಾಗಗಳು ಸೇರಿಸಬಹುದು. ಈಗ ಸೆಲ್ಫೋನ್ ಆಗಲಿ, ಕಂಪ್ಯೂಟರ್ ಆಗಲಿ, ಸ್ವಲ್ಪ ಹಾಳಾದರೆ ಸಾಕು, ಒಂದು ಚೂರು ಹಾಳಾದರೆ ಸಾಕು, ಇದು ಪೂರ್ತಿ ಬಿಸಾಕಿ ಇನ್ನೊಂದು ಕೊಂಡ್ಕೊಳ್ಬೇಕು. ಏಕೆ? ರಿಪೇರ್ ಇಲ್ಲ. ಇದೆಲ್ಲ ಅಮೆರಿಕಾದ ಮೂರ್ಖ ಪದ್ಧತಿ. ಈ ರಿಪೇರ್ ಇಲ್ಲ ಎನ್ನುವುದು ಅಮೆರಿಕ ಮೂರ್ಖತನವೇ. ಯಾವುದು ರಿಪೇರಿ ಮಾಡಬಾರದು. ಮೊದಲೇ ಮಾಡ್ರು, ರಿಪೇರ್ ಮಾಡಿದರೆ ನಮ್ಮ ಬಿಸ್ನೆಸ್ ಹೇಗೆ ನಡೆಯುವುದು? ನಿಮ್ಮ ತರಕಾರಿ ಹೇಗೆ ಕೊಂಡುಕೊಳ್ತಾರೋ ಸೆಲ್ಫೋನ್ಗಳು ಅಷ್ಟು ಕೊಂಡುಕೊಳ್ಳಬೇಕು. ಇವತ್ತಿನ ಸೆಲ್ಫೋನ್ ಕೊಂಡುಕೊಂಡರೆ ಸಂಧ್ಯಕ್ಕೆ ಮುಗಿದು ಬಿಟ್ಟರೆ ಸಂಧ್ಯಕ್ಕೆ ಇನ್ನೊಂದು,
ಮತ್ತು ನಾಳೆ ಬೆಳಗ್ಗೆ ಇನ್ನೊಂದು ಅಷ್ಟೇ. ತರಕಾರಿ ಎಷ್ಟು ಸಲ ದಿನಕ್ಕೊಂದು ಸಲ ಕೊಂಡ್ಕೊಳ್ತಾರೆ? ಇವತ್ತು ಕೊಂಡ್ಕೊಂಡ್ರೆ ಮತ್ತೆ ನಾಳೆ ಅಷ್ಟು ಸಾಕು. ಇವತ್ತು ಕೊಂಡ್ಕೊಂಡ್ರೆ ಸೆಲ್ ಫೋನ್ ಇವತ್ತು ಬಳಸಿದರೆ ಈಗ ಸಂಧ್ಯಕ್ಕೂ ರಾತ್ರಿ ಬೆಳಗ್ಗೆ ಆಗಿಬಿಟ್ರೆ ಇದು ಸೆಲ್ ಫೋನ್ ಕಳಿಸೋಕ್ಕೆ ಬರೋಲ್ಲ, ಇನ್ನೊಂದು ಸೆಲ್ ಫೋನ್. ಎಷ್ಟು ಕೊಂಡುಕೊಂಡ್ರೆ ಈಗ ಅವರಿಗೆ ಮಾರ್ಕೆಟ್ ಆಗಬೇಕಲ್ಲ, ಅವರಿಗೆ ಹಣ ಬೇಕು. ಅವರಿಗೆ ಹಣ ಬೇಕಂದರೆ ನಿಮ್ಮನ್ನು ನಮ್ಮನ್ನು ಸಾಯಿಸಬೇಕು. ಇದೆಲ್ಲ ಮೂರ್ಖ ಅಮೆರಿಕ ಕೆಲಸ ಇದು. ನಾವು ಹೇಳ್ತೀವಿ ಅಮೆರಿಕ ದೊಡ್ಡ ದೇಶ. ಈ ವಸ್ತುಗಳೆಲ್ಲ ಎಲ್ಲಿ ಹಾಕ್ತಾರೆ? ನಮ್ಮ ದೇಶದಲ್ಲಿ ಹಾಕಿ ಅವರು ಚೆನ್ನಾಗಿರುತ್ತಾರೆ. ನೋಡಿ ಎಷ್ಟು ವಿಕಾಸಗೊಂಡಿದ್ದೇವೆ. ಮೂರ್ಖ ಬುದ್ಧಿಗಳೇ ಹೀಗಿರುತ್ತಾರೆ, ಬುದ್ಧಿವಂತರು ಯಾರೂ ಇರಲ್ಲ. ಅಂದರೆ ಈ ವಸ್ತುಗಳೆಲ್ಲ ತುಂಬಿ 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 ದೇಶವೆಲ್ಲ ಸರ್ವನಾಶನ ಆಗ್ತಾಯಿದೆ. ಅದೇ ನಮಗೇನಿಲ್ಲ. ಅಮೆರಿಕ ಏನಾಗ್ತದೆ? ವಿಕಾಸ ಅಂದ್ರೇನು? ನಮ್ಮನ್ನು ನಾಶ ಮಾಡಿದರೆ ವಿಕಾಸ. ಅದಕ್ಕಾಗಿ ಕಾಡುಗಳೆಲ್ಲ ನಾಶವಾಗ್ತಾ ಇವೆ. ಎಲ್ಲಿ ಕಾಡಾದರೂ ಸಿಗ್ತಾ ಇದೆ? ಕಾಲದಲ್ಲಿ ಕಾಡು ಕಂಡು ಬರ್ತದೆ? ಮರಗಿಡಗಳಾದರೂ ಕಂಡು ಬರ್ತವ? ಮನೆಗಳಲ್ಲಿ ಇರಲ್ಲ ಅಲ್ಲವೇ? ಮನೆಯಲ್ಲಿ ಕಾಡೇ ಕಂಡು ಬರಲ್ಲ. ಏನು ಕಂಡು ಬರ್ತದೆ? ಸಿಮೆಂಟು, ಗೋಡೆ ಪಕ್ಕ ಇನ್ನೊಂದು ಗೋಡೆ, ಆ ಗೋಡೆ ಪಕ್ಕ ಇನ್ನೊಬ್ಬ ಗೋಡೆ, ಅಷ್ಟೇ. ರೂಮ್ಗಳು, ಬಾಲ್ಕನಿಗಳು ಮತ್ತು ರೋಡು ಎಲ್ಲ ಸಿಮೆಂಟ್. ಒಂದು ಮರ ಕಂಡು ಬರಲ್ಲ. ಅದು ಹಾಗೆ ಕಟ್ತಾ ಇದ್ದಾರೆ. ಅಲ್ಲಿ ವಿದೇಶದಲ್ಲಿದೆ, ನಾನು ಎಲ್ಲೋ ನೋಡಿದ್ದೀನಿ. ಹಳ್ಳಿಗೆ ಹೋಗಿದ್ದೀನಿ. ಹಳ್ಳಿ ಅಂದರೆ ಸಿಟಿಗೆ ದೂರವಾಗಿ. ಅಲ್ಲಿ ಅಂದರೆ ಒಂದು 3 ಫ್ಲೋರ್ಸ್ ಕಟ್ಟರು. ನಾನು ಹೇಳಿದ್ದೀನಿ, ಇಷ್ಟೆಲ್ಲ ಜಾಗ ಸುತ್ತೆಲ್ಲ 10 ಎಕರೆ ಜಾಗ ಇದೆ, ಇಲ್ಲಿ 3 ಫ್ಲೋರ್ ಏಕೆ ಕಟ್ಟಿದ್ದೀಯ? ಸಿಟಿಯಲ್ಲಿ ಪಕ್ಕಕ್ಕೆ ಜಾಗ ಇಲ್ಲ ಅಂದರೆ ಮೇಲೆ ಕಟ್ಟುತ್ತಾರೆ. ನೀವು ಮೇಲೆ ಕಟ್ಟಿದೆ ಬುದ್ಧಿಏನು? ನೋಡಿ ಆ ಬುದ್ಧಿ ಜನರಿಗೆ ಎಷ್ಟು ಮೋಹ ಅಂದರೆ, ಇನ್ನೊಬ್ಬರು ಎಷ್ಟು ಕೆಟ್ಟು ಹೋದರೆ ನಾನು ಕೆಟ್ಟು ಹೋಗಲಿಲ್ಲವೇ, ಅಯ್ಯೋ. ಅಮೆರಿಕಾದಲ್ಲಿ ಎಲ್ಲರಿಗೂ BP ಬರುತ್ತದೆ, ಶುಗರ್ ಬರುತ್ತದೆ. ಭಾರತ ದೇಶಕ್ಕೆ ಯಾವಾಗ ಬರುತ್ತದೋ ಅಂತ ಭಗವಂತನನ್ನು ಬೇಡ್ಕೊಳ್ತಾ ಇದೆ. ನಮಗೆ ಎಲ್ಲರಿಗೂ BP ಬರಬೇಕು, ಎಲ್ಲರಿಗೂ ಶುಗರ್ ಬರಬೇಕು, ಎಲ್ಲರಿಗೂ ಕ್ಯಾನ್ಸರ್ ಬರಬೇಕು ಎಂದು ಬೇಡ್ಕೊಳ್ತಾ ಇದ್ದಾರೆ. ಆವಾಗ ನಾವು ವಿಕಾಸಗೊಂಡಿದ್ದೇವೆ ಅಲ್ಲ. ಯಾರಿಗೂ ಕ್ಯಾನ್ಸರೇ ಬರ್ತಾ ಇಲ್ಲ. ಏನಪ್ಪ ಇದು, ಏನು ವಿಕಾಸ? ಚೆನ್ನಾಗೇ ಇಲ್ಲ. ಅಮೆರಿಕ ಹಾಗೆ ವಿಕಾಸ ಇರಬೇಕಲ್ಲ. ಹಾಗೆ ಮೂರ್ಖ ಜನರು ಅಮೆರಿಕ ಹಾಗೆ ಈಗ ಸತ್ತು ಹೋಗ್ತೀವಿ, ಆದರೆ ಅಮೆರಿಕ ಹಾಗಿರಬೇಕು. ಹಾರ್ಟ್ ಅಟ್ಯಾಕ್ ಬಂದರೆ ಅವರಿಗೆ ದೊಡ್ಡ ಕೆಲಸ ಅಲ್ಲವೇ? ಕೆಲಸಗಾರರಿಗೆ ಹಾರ್ಟ್ ಅಟ್ಯಾಕ್ ಬರಲ್ಲ, ದೊಡ್ಡವರಿಗೆ ಬರುತ್ತದೆ. ಅದರಿಂದ ನಮಗೆ ಹಾರ್ಟ್ ಅಟ್ಯಾಕ್ ಬರಬೇಕು. ನಾನು ಹೇಳಿದ್ದೀನಿ ಒಂದು ಕೆಲಸಗಾರ ತಾಯಿಗೆ ಏನೋ ಇಲ್ಲಿ ನೋವಾಯ್ತಂತೆ, ಆಸ್ಪತ್ರೆಗೆ ಕರ್ಕೊಂಡು. ನಾನು ಏನಾಯಿತು, ಏಕೆ ಬಂದಿಲ್ಲ ಎಂದು ಕೇಳಿದ್ದೀನಿ. ಅವ್ರೇನೋ ಹಾರ್ಟ್ ಅಟ್ಯಾಕ್ ಆಯಿತು. ನಾನು ಹೇಳಿದ್ದೀನಿ, ಕೆಲಸಗಾರರು ಅವ್ರಿಗೇನು ಹಾರ್ಟ್ ಅಟ್ಯಾಕ್ ಆಯಿತು? ಪ್ರತಿನಿತ್ಯ ಕೆಲಸ ಮಾಡೋದಕ್ಕೆ ಹಾರ್ಟ್ ಅಟ್ಯಾಕ್ ಏನಿರ್ತದೆ? ಏನೋ ಹೇಳಿದ್ದ ಇನ್ನು. ಮತ್ತೆ ಬಂದಾಗ ಅವರನ್ನು ನನ್ನ ಹತ್ತಿರ ಬರುವಕ್ಕೆ ಹೇಳಿ ಅಂದರೆ ಅವ್ರು ಹೇಳಲೇ ಇಲ್ಲ. ವಾರ ದಿವಸ ಆಯಿತು, 10 ದಿವಸ ಆಯಿತು, ನಾನು ಡೈಲಿ ನೋಡ್ತಾಯಿದ್ದೆ. ಮತ್ತೊಂದು ಸಲ ಕೇಳಿದ್ದೀನಿ, ಅವ್ರ ಕೆಲಸಗಾರ ಬಂಧನ ಏನಾಯಿತು ಏನೋ, ಅವ್ರ ತಾಯಿಗೆ ಏನಾಯಿತು ಏನೋ ಹೇಳಿ. ತಾಯಿ ಕೆಲಸಕ್ಕೆ ಬರ್ತಿದ್ದಾಳೆ. ಏನಂದರೆ ಏನೋ ಗೊತ್ತಿಲ್ಲ. ಮತ್ತೆ ಬಂದಾಗ ನಾನು ಕರೆದೀನಿ, ಏನಪ್ಪ ಹೇಳೋ ಅವ್ರಿಗೆ, ಏನಾಯಿತು ಏನು? ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಹೌದು, ಏನಾಯಿತು ಏನು? ಆಸ್ಪತ್ರೆಗೆ ಅಡ್ಮಿಟ್ ಆಯಿತು. ಏನಾಯಿತು ಏನು ಹೇಳು. ಔಷಧ ಕೊಟ್ಟು ಕಳಿಸ್ಬಿಡ್ತಾರೆ. ನೀವು ಏನಾಯಿತು? ಹಾರ್ಟ್ ಅಟ್ಯಾಕ್ ಅಲ್ಲ ಆಯಿತು. ಅವ್ರು ಏನಾಯಿತು? ಗ್ಯಾಸ್ ಆಯಿತು, ಜಲಸಿಲ್ ಕೊಟ್ಟು ಕಳಿಸ್ಬಿಟ್ರು ಅಷ್ಟೇ. ಅದಕ್ಕೋಸ್ಕರ ಹಾರ್ಟ್ ಅಟ್ಯಾಕ್. ಅವರಿಗೆ ಎಷ್ಟು ಗರ್ವನೋ, ನಮ್ಮ ತಾಯಿ ಹಾರ್ಟ್ ಅಟ್ಯಾಕ್ ಬಂತು. ಏಕೆ? ನಿಮ್ಮ ದೊಡ್ಡ ಜನರಿಗೆ ಬರುತ್ತದಲ್ಲ, ಧನಿಕರಿಗೆ. ನಮಗೂ ಹಾರ್ಟ್ ಅಟ್ಯಾಕ್ ಬರಬೇಕು, ಆವಾಗ ನಾವು ದೊಡ್ಡ ಜನರು ವಿಕಾಸಗೊಳ್ತೀವಿ. ಇಂಥ ಮೂರ್ಖತನವಿದ್ದರೆ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಬರುವುದೇ ಬೇಕು ಅಲ್ಲವೇ? ನಾವು ಕೆಲಸಗಾರರು, ನಾವು ಕೆಳ ಪಂಗಡದವರು. ಮೇಲೆ ಪಂಗಡವರು ಆಗಬೇಕಂದ್ರೆ ಏನಾಗಬೇಕು? ನಮಗೆಲ್ಲರಿಗೆ ಹಾರ್ಟ್ ಅಟ್ಯಾಕ್ ಬರಬೇಕು, ಆವಾಗ ನಾವು ಮೇಲೆ ಪಂಗಡಕ್ಕೆ ಬರ್ತೀವಿ. ಇಲ್ಲದಿದ್ದರೆ ನಾವು ಕೆಲಸಗಾರ ಆಗಿಬಿಡ್ತೀವಲ್ಲ. ಇಂಥ ಮೂರ್ಖತನ ಇದ್ದರೆ ದೊಡ್ಡ ಶುಗರ್. ಏನು ಕೆಲಸ ಮಾಡದೆ ಕೂತಿರ್ತಾರಲ್ಲ ಕುರ್ಚಿ ಮೇಲೆ, ಅವರಿಗೆ ಬರುತ್ತದೆ ಶುಗರ್. ನಿರಂತರವಾಗಿ ಓಡಾಡೋದಕ್ಕೆ ಶುಗರ್ ಏಕೆ? ಓಡಾಡೋದಕ್ಕೆ ಶುಗರ್ ಬರಬೇಕಾ? ಓಡಾಡ್ತಾನೇ ಇರ್ತೀವಿ, ಅಲ್ಲಿ ಮೇಲೆ ಕೆಳಗೆ 10 ಸಲ ತಿರುಗುತ್ತೇನೆ ನಾನು. ಇಲ್ಲಿಂದ ಇಲ್ಲಿ ಏನೇ ಬೇಕಂದರೆ 10 ಸಲ ಕೆಳಗೆ ಮೆಟ್ಟಿಲು ಇಳಿದು ಇದೆಲ್ಲ ತಿರುಗಿ ಹೋಗಬೇಕಲ್ಲ. 10 ಸಲ, ಒಂದು ಸಲ ಬೆಳಗ್ಗೆ ದರ್ಶನ, ಮತ್ತು ಸಂಧ್ಯೆಗೊಂದು ದರ್ಶನ, ಮತ್ತು ಮಧ್ಯಾಹ್ನಕ್ಕೊಂದು ದರ್ಶನ, ಮತ್ತು ಈವ್ನಿಂಗು. ಈ ಮಂದಿರಕ್ಕೆ ಎಷ್ಟು ಸಲ ದರ್ಶನ? ನನಗೆ 10 ಸಲ ಆಗ್ತದೆ. ಇಲ್ಲಿ ತಿರುಗಿ ಹೋಗ್ತಾನೆ ಇರ್ತೀವಿ. ಅದರಿಂದ మరి ಇನ್ನೇನು, ಅಲ್ಲೇ ರೂಮು ಅಷ್ಟೇ ಇದ್ದರೆ ಆವಾಗ ಇಷ್ಟು ಸಲ ತಿರುಗಿದಾಕ ಇನ್ನೇನು ಶುಗರ್ ಏಕೆ? ಇವರಿಗೇನೋ ಶುಗರ್ ಎಲ್ಲದಿದ್ದರೆ ಡಾಕ್ಟರ್ ಕಡೆ ಹೋಗ್ತಾರೆ. ನಮಗೇನಾದರೂ ಶುಗರ್ ಇದ್ದರೆ ಮಾಡಿಕೊಡು ದಯವಿಟ್ಟು ಏನು. ಅಷ್ಟಾಗ್ತಾಯಿದೆ. ಡಾಕ್ಟರ್ ನಿಮಗೆ ಇಲ್ಲದಿದ್ದರೂ ನಿಮಗೆ ಶುಗರ್ಗೆ ಪರೀಕ್ಷೆಗೆ ಬರೆದು ಕೊಟ್ಟರೆ ಅಬ್ಬಾ ಎಲ್ಲರಿಗೂ ತೋರಿಸ್ಕೊಳ್ತಾರೆ. ನಮಗೆ ಶುಗರ್ಗೆ ಟೆಸ್ಟ್ ಕೊಟ್ಟರು ಡಾಕ್ಟರ್ ನೋಡಿ ನನಗೆ ಶುಗರ್ಗೆ ಟೆಸ್ಟ್ ಅಬ್ಬಾ ಅಲ್ಲವೇ. ಈಗ ಅವ್ರು ಲ್ಯಾಬ್ಗೆ ಹೋದರೆ ಶುಗರ್ ಇಲ್ಲ ಅಂದರೆ ಬೇಜಾರಾಗ್ತದೆ. ಅವರು ಹೇಳಿದರೆ ಏನಪ್ಪ ನಮಗೆ ಶುಗರ್ ಬೇಕು, ನೀವು ಪರೀಕ್ಷೆ ಮೊದಲೇ ಹೇಳ್ತಾ ಇದ್ದೀನಿ ಶುಗರ್ ಇದೆ ಎಂದು ಹೇಳಬೇಕು. ಆಯ್ತಪ್ಪ 500 ಶುಗರ್ ಇದೆ ಬರೆದು ಹಾಕ್ತೀನಿ. ಇಂಥದ್ದು ಪರೀಕ್ಷೆ ನಾನು ಮಾಡ್ತೀನಿ, ಬೇಗ ಮಾಡ್ತೀನಿ.
ಈಗ ನಿಮ್ಮ ಮುಖ ನೋಡೇ ಹೇಳ್ತೀನಿ ನಿಮಗೆ ಶುಗರ್ ಎಷ್ಟಿದೆ ಅಂದರೆ ಅಲ್ಲ. 500 ಶುಗರ್ ಇದೆ, ಆಯಿತು ಔಷಧ ತಗೋ. ಈ ಔಷಧದಿಂದಲೇ ಏಕೆ ರೋಗ ಇಲ್ಲದೆ ಔಷಧಿ ಹಾಕ್ಕೊಂಡ್ರೆ ರೋಗ ಬರಲ್ಲವಾ? ಬಂದೇ ಬಿಡ್ತದೆ. ಈಗ ಸಂಭ್ರಮ ಆಗಿಬಿಡ್ತದೆ, ನನಗೂ ಶುಗರ್ ಬಂತು, ನಿಮ್ಮ ಹಾಗೆ ನನಗೂ ಶುಗರ್ ಬಂತು ಅಂತ. ಎಷ್ಟು ವಿಕಾಸಪ್ಪ! ನಿಮಗಂತ ವಿಕಾಸ ಬೇಕಾ? ಆಧುನಿಕ ವಿಕಾಸ ತುಂಬ ಚೆನ್ನಾಗಿರುತ್ತೆ. ಇಲ್ಲದೆ ಸಲ್ಲದೆ ಈ ಇಂಗ್ಲೀಷು ವೈದ್ಯ ರೋಗಕಾರಕ. ರೋಗ ಎಷ್ಟು ಜನರಿಗೆ ರೋಗ ಮಾಡಬೇಕು ಎಂದು ಅವ್ರು ನೋಡ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ. ರೋಗ ಮಾಡಿಕೊಡ್ತಾರೆ, ರೋಗ ಮಾಡಿಕೊಡ್ತಾರೆ. ಅಬ್ಬ. ಅದರಿಂದ ಅಮೆರಿಕ ಮೋಹ ಮಾಡಿಕೊಳ್ಳಬೇಡ, ನಮ್ಮದೇ ಸರಿಯಾಗಿದೆ ಅಲ್ಲವೇ? ಸ್ವಲ್ಪ ಓಡಾಟ ಇರಲಿ. ಇಷ್ಟೇ ಸಣ್ಣ ಮನೆ ಇಟ್ಕೊಂಡು, ಏಕೆಂದರೆ ಯಾವುದು ಎಲ್ಲ ಮಷಿನ್ನಿಂದ ಇದು ಒತ್ತಿದ್ದರೆ ಸಾಕು. ಹೋಗಿ ಎದ್ದು ಹೋಗಿ ಅದೇನು ಕಂಪ್ಯೂಟ್ರ್ ಒತ್ತುವುದಕ್ಕೆ ಟೈಮ್ ಇಲ್ಲ. ಮೊದಲೇನೋ ಕಂಪ್ಯೂಟ್ರ್ ಇವರೇ ಎದ್ದು ಹೋಗಿ ಆನ್ ಮಾಡುತ್ತಿದ್ದರು. ಈಗ ಮಾಡಬಾರ್ದು. ಕೂತಿರುವ ಜಾಗದಲ್ಲೇ ಅದೇನಿರುತ್ತದೆ, ರಿಮೋಟ್ ಇರುತ್ತದೆ. ಅದು ರಿಮೋಟ್. ಇದರಲ್ಲಿ ಇಲ್ಲಿಲ್ಲೇ ಒತ್ತಬೇಕು. ಏಕೆ? ಎದ್ದುವುದಕ್ಕೆ ಟೈಮ್ ಇಲ್ಲ. ಕಾರು ಇಳಿದ ನಂತರ ಕಾರು ಡೋರು ಮುಚ್ಚಬೇಕಾಗಿಲ್ಲ. ಇದು ಇಲ್ಲಿಂದಲೇ ಮಾಡಬೇಕು, ಎಲ್ಲ ಇಲ್ಲಿಂದಲೇ, ಕೂತಿರುವ ಜಾಗದಲ್ಲೇ. ಇದು ಒಳ್ಳೆಯದು. ಶುಗರ್ ಆಗಬೇಕಂದ್ರೆ ಇದು ಒಳ್ಳೆಯ ದಾರಿ ಅಲ್ಲ, ಇದು ಒಳ್ಳೆಯ ದಾರಿ. ಯಾವುದು ಕೆಲಸ ಬೇಡ, ಸುಮ್ಮನೆ ಕೂತಿರು. ಈಗ ನೋಡಿ, ಫ್ಯಾನ್ಗೊಂದು ರಿಮೋಟು, ಎಲ್ಲಕ್ಕೆ ಒಂದೊಂದು ರಿಮೋಟು ಅಲ್ಲವೇ? ಇದೆಲ್ಲ ರಿಮೋಟ್ಗಳು ಹಾಕ್ಕೊಂಡು ಕೂತಿರ್ಬೇಕಷ್ಟೆ. ಭಗವಂತ ಕಾಲುಗಳು ಏಕೆ ಸೃಷ್ಟಿ ಮಾಡಿದ? ತೆಗೆದುಬಿಟ್ರೆ ಒಳ್ಳೆಯದಲ್ಲವೇ? ಕಾಲೇ ಬೇಡ. 2 ಕಾಲುಗಳು ತೆಗೆದುಬಿಟ್ರೆ ರಿಮೋಟ್ ಒತ್ಕೊಂಡ್ರೆ ಇಲ್ಲಿಂದ ಕಾರ್ನಲ್ಲಿ ಕೂತಿರ್ತೀವಿ, ಅಲ್ಲಿಂದ ಇಲ್ಲಿಗೆ ಬಂದು ಬಿಡ್ತೀವಿ, ಇಲ್ಲಿಂದ ಇನ್ನೊಂದು ಕಡೆ ಹೋಗ್ತಾರೆ. ಹೀಗೆ ಬೊಂಬೆಗಳು ಅಷ್ಟಲ್ಲ. ಕೈಯೂ ಬೇಡ ಅಲ್ಲ, ಕೈ ಬೇಡ. ಅದು ಬಾಯಿಯಿಂದ ಮಾತಾಡಿಬಿಟ್ರೆ ಸಾಕು, ಅನ್ನ ಅದೇ ಬರುತ್ತದೆ, ಕಾಫಿ ಇಲ್ಲೇ ಬರುತ್ತದೆ, ಇದೇ ಕುಡಿಯುತ್ತಾನೆ, ಮತ್ತು ಅದು ಹೋಗೋ ಅಂದರೆ ಅಲ್ಲಿ ಹೋಗಿಬಿಡ್ತದೆ. ಕೈ ಬೇಡ, ಕಾಲು ಬೇಡ, ಹೀಗೆ ಆಗ್ತದೆ. ಮುಂದೆ ಹಾಗೆ ಆಗಿಬಿಡ್ತದೆ. ಜನರು ಅದಕ್ಕೆ ನೋಡ್ತಾ ಇದ್ದಾರೆ. ಎಷ್ಟು ವಿಕಾಸಗೊಂಡಿತ್ತು ಅಲ್ಲವೇ? ತುಂಬ ವಿಕಾಸ. ಈ ವಿಕಾಸವೆಲ್ಲ ನಾಶವಾಗುವ ವಿಕಾಸವೇ. ಜನರಿಗೆ ಏನೋ ವಿಕಾಸ ಅನಿಸುತ್ತಾ ಇದೆ, ವಿಕಾಸವೆಲ್ಲ ನಾಶವಾಗುವಂತೆ. ನಿಮ್ಮ ಭಾರತ ದೇಶದಲ್ಲಿ ವಿಕಾಸವಿಲ್ಲ ಎಂದು ಬೈಯುತ್ತಾ ಇದ್ದಾರೆ ದುರಹಂಕಾರಿಗಳು, ಪಾಪಾತ್ಮರು, ಭಯಂಕರ ಪಾಪಾತ್ಮರು. ನಿಮ್ಮ ಭಾರತ ದೇಶದಲ್ಲಿ ವಿಕಾಸವಿಲ್ಲ, ನಾವೇ ವಿಕಾಸ ಮಾಡ್ತೀವಿ, ನೀವು ನಮ್ಮಿಂದಲೇ ಕಲಿಯಬೇಕು. ಏನು ಶುಗರ್ಗಳು, BP ಗಳು, ಕ್ಯಾನ್ಸರ್ಗಳು ನಮ್ಮಿಂದಲೇ ಕಲಿಯಬೇಕು. ನೀವು ಕಲಿಯುತ್ತಾ ಇಲ್ಲ ಅಂದರೆ ನೀವೇನು ದೇಶ? ನಮ್ಮದೇ ದೇಶ, ನಾವೇ ವಿಕಾಸಗೊಂಡಿದ್ದೇವೆ. ಅಮೆರಿಕ ಅಂದರೆ ನೋಡಿಕೊಂಡು ಎಲ್ಲರೂ ದೇವತಾ ದೇಶ, ನಮ್ಮನ್ನೇ ಪೂಜೆ ಮಾಡಬೇಕು, ನಮ್ಮನ್ನೇ ನೋಡಬೇಕು, ನಾವೇ ದೊಡ್ಡವರು. ಯಾವಾಗ ಅಮೆರಿಕನನ್ನು ಚೀಚಿ ಹೇಳ್ತಾರೋ ಆವಾಗ ಬುದ್ಧಿವಂತರಾಗ್ತಾರೆ. ಅಷ್ಟು ಬರೋಕ್ಕಾಗಲ್ಲ. ನೀವೆಲ್ಲರೂ ಅಮೆರಿಕ ದೊಡ್ಡದು ಅನಿಸುತ್ತದೆ? ಅನಿಸಿದ್ರೆ ನೀವು ಅಲ್ಲೇ ಹೋಗಬೇಕು, ಎಲ್ಲಿರಬೇಕಾಗಿಲ್ಲ, ಅಲ್ಲೇ ಹೋಗ್ಬೇಕು. ಇಂಥ ಒಂದು ಮೂರ್ಖ ದೇಶಗಳು ಮೂರ್ಖ ಮನುಷ್ಯರನ್ನು ತಯಾರು ಮಾಡ್ತಾ ಇದ್ದಾರೆ. ನಾನು ಹೇಳಿದರೆ ಕೆಲವರಿಗೆ ಬೇಜಾರಾಗ್ತದೆ, ಕೆಲವರು ಕೇಳ್ತಾ ಇದ್ದಾರೆ ಸೆಲ್ಫೋನ್ಗಳಲ್ಲಿ, ಅಮೆರಿಕಾದಿಂದಲೂ ಕೇಳ್ತಾರೆ. ನಾನು ಎಲ್ಲರನ್ನು ಬೈತೀನಿ, ಆದರೂ ಕೇಳ್ತಾರೆ. ಏನು ಕೇಳ್ತಾರೋ ಗೊತ್ತಿಲ್ಲ. ಬೇಜಾರು ಮಾಡಿಕೊಂಡ್ರೆ ಇನ್ನೊಂದು ಸಲ ಕೇಳಲ್ಲ. ಎಲ್ಲರನ್ನು ಮುಖ್ಯವಾಗಿ ಇಂಗ್ಲೀಷ್ ವೈದ್ಯಶಾಸ್ತ್ರವನ್ನೇ ನಾನು ಬೈತಾ ಇದ್ದೇನೆ. ಇಂಗ್ಲೀಷ್ ಔಷಧಿಗಳಂದ್ರೇನು? ಒಂದು ವಿಷದ ಭಾಂಡಾಗಾರ ಅಂದರೆ ಗೊತ್ತಾ? ಅದರಲ್ಲಿ ಎಲ್ಲ ವಿಷ ಇಲ್ಲದ ಔಷಧೇ ಇಲ್ಲ, ಎಲ್ಲವೂ ವಿಷಗಳು ಭಯಂಕರ. ಏಕೆ ಹಾಕ್ಕೊಳ್ತಾರೋ ಗೊತ್ತಿಲ್ಲ. ನಮಗೆ ಇಂಗ್ಲೀಷ್ ವೈದ್ಯವೇ ಇಷ್ಟ ಜನರಿಗೆ. ಏಕೆ? ವಿಷವಿಲ್ಲದಿದ್ದರೆ ಆ ಔಷಧಿ ಏನು? ನಾವು ಬದುಕೋದು ಏಕೆ? ಅದರಿಂದ ವಿಷ ಹಾಕ್ಕೊಂಡೇ ತಿನ್ನು. ಆದ್ದರಿಂದ ಪ್ರಕೃತಿ ಸಿದ್ಧವಾಗಿ ಸಹಜವಾಗಿ ಜೀವಿಸುವುದರಲ್ಲಿ ವಾತಾವರಣ ಶುದ್ಧವಾಗಿರುತ್ತದೆ. ಪ್ರಕೃತಿಗೆ ಹತ್ತಿರ ನಾವು ಜೀವನ ಅದಿತ್ತು, ಅದೆಲ್ಲ ತೆಗೆದುಬಿಟ್ಟು ವಿಕಾಸ ಹೆಸರಿನಿಂದ ಏನೇನೋ ಕೃತ್ರಿಮವಾದದ್ದು ಮಾಡ್ತಾ ಇದ್ದಾರೆ. ಆಯಿತು ಬಿಡಿ. ಸೊ ಅಹಂಕಾರ ಬಂಧನವನ್ನು ಬಿಡಿಸುವುದೇ ತಂತ್ರಶಾಸ್ತ್ರ. ಸೊ ವಿಧಿನೋಪಚರೇ ದೇವಂ ತಂತ್ರೋಕ್ತೇನ ಚ ಕೇಶವಂ. ಯಾಕಂದರೆ ಇದು ಯಾರೂ ಹೇಳುವರಿಲ್ಲ, ಅದಕ್ಕೋಸ್ಕರ ನಾವೇ ಹೇಳಬೇಕಾಗ್ತದೆ. ನಿಮ್ಮ ಆಧುನಿಕ ವಿದ್ಯೆಯಲ್ಲಿ ಎಲ್ಲಿ ಹೇಳಲ್ಲ, ಇನ್ನೊಂದರು ಹೆಚ್ಚೆಚ್ಚು ಹೇಳ್ತಾರೆ. ಅಮೆರಿಕ ಅಷ್ಟು ದೊಡ್ಡ ದೇಶ, ಅಮೆರಿಕ ಅಂದರೇನು? ವಿಕಸಿತ ದೇಶ. ವಿಕಸಿತ ಹೇಳ್ತಾರೆ, ವಿಕಾಸಗೊಂಡಿರುವ ದೇಶ ಹೇಳ್ತಾರೆ.
ಡೆವಲಪ್ಡ್ ಕಂಟ್ರಿಗೆ ಏನು ಹೇಳ್ತಾರೆ ಕನ್ನಡದಲ್ಲಿ? ಅಭಿವೃದ್ಧಿ ಹೊಂದಿರುವ ದೇಶ. ನಾವು ಬಡವ ದೇಶ, ಹಿಂಜರಿದ ದೇಶ, ಹಿಂದುಳಿದ ದೇಶ. ನೋಡಿ, ನಮ್ಮನ್ನು ಹರಿಜನ ಮಾಡಿಬಿಟ್ರು. ಇಡೀ ಭಾರತ ದೇಶ ಹರಿಜನ ದೇಶ. ಏಕೆ? ಹಿಂದುಳಿದ ದೇಶ. ಅವರೆಲ್ಲ ಮುಂದಕ್ಕೆ ಹೋದರಂತೆ. ವಾಹ್! ಅಂದರೆ ಅರ್ಥವೇನು? ನಾವು ನಾಳೆ ದಿವಸ ಅವರ ಹಾಗೆ ಆಗಬೇಕು ಎಂದರ್ಥ ಅಲ್ಲವೇ? ಯಾವಾಗ ಅವರನ್ನೇ ಹಿಂದುಳಿತ ಎಂದು ಹೇಳುತ್ತಾರೋ ಆವಾಗ ಭಾರತ ದೇಶ ಒಳ್ಳೆಯದಾಗುತ್ತೆ. ನಾನು ಹೇಳ್ತಾ ಇದ್ದೆ, ಯಾವಾಗ ಅವರಂತೆ ನಾವು ಆಗಲ್ಲ, ಅವರ ಮೂರ್ಖತ ನಮಗೆ ಬೇಡ, ಯಾವಾಗ ತಿಳ್ಕೊಳ್ತೀವೋ ಆವಾಗ ಭಾರತ ದೇಶ ಒಳ್ಳೆಯದಾಗುತ್ತೆ. ಅಷ್ಟುವರೆಗಾಗಲ್ಲ. ಅಷ್ಟು ಅಲ್ಲವೇ? ಚೈನಾ ನೋಡು, ಅಮೆರಿಕ ನೋಡು, ಎಲ್ಲ ರಾಕ್ಷಸ ದೇಶಗಳು. ಇವೆಲ್ಲ ಮನುಷ್ಯ ದೇಶ ಅಲ್ಲ, ರಾಕ್ಷಸ ದೇಶಗಳು. ಭಯಂಕರ ಹಿಂಸೆ, ಅನ್ಯಾಯ. ಪಶುಗಳ ಹಾಗೆ ಜೀವಿಸ್ತಾರೆ, ಮನುಷ್ಯರಾಗಿ ಜೀವಿಸಲ್ಲ. ಆಯಿತು, ಹೆಚ್ಚು ಹೇಳಿದರೆ ಅವರು ಬೇಜಾರು ಮಾಡ್ಕೊಳ್ತಾರೆ. ಅಮೆರಿಕ ಭಕ್ತರಿದ್ದಾರೆ. ನೀವು ಭಾರತ ದೇಶವಲ್ಲ, ನೀವು ಭಗವಂತನನ್ನು ಬೈಯು ಪರವಾಗಿಲ್ಲ. ಅಮೆರಿಕನ ಬೈದರೆ ಮಾತ್ರ ಅವ್ರು ಸುಮ್ಮನೆ ಇರಲ್ಲ. ನೀವು ಭಗವಂತನ ಬೈಯಬಹುದು, ಬಟ್ ಅಮೆರಿಕನ ಮಾತ್ರ ಬೈಯಬಾರ್ದು. ಅಮೆರಿಕ ಅಂತ ಏನು ಅಂದ್ಕೊಂಡಿದ್ದು ನಿಮಗೇನು ಗೊತ್ತು? ಈಗಲೂ ಹೇಳ್ತಾರೆ ನನಗೆ, ಇಲ್ಲಿ ಅಮೆರಿಕ ದೇಶವನ್ನು ಬೈದರೆ ಪ್ರವಚನ ಹೇಳುತ್ತಿದ್ದರು. ನನ್ನ ಪ್ರವಚನ ಆದ ನಂತರ ಹೇಳುತ್ತಿದ್ದರು, ನೀವು ಅಮೆರಿಕನ ಬೈತೀರಿ? ಸ್ವಾಮೀಜಿ, ನೀವು ಅಲ್ಲಿ ಹೋದರೆ ಗೊತ್ತಾಗ್ತದೆ ಅಂದರೆ ನಾನು ಹೇಳಿದವ್ರಿಗೆ ಇಷ್ಟವಾಗಲಿಲ್ಲ ಎಂದರ್ಥ. ಯಾರು ಅಮೆರಿಕನ ಬೈಯಬಾರ್ದು, ಆವಾಗ ನೀವು ನಿಜವಾದ ಸ್ವಾಮಿ ಆಗ್ತದೆ. ಅಮೆರಿಕನ ಬೈದರೆ ನೀವೇನು ಸ್ವಾಮಿ? ಇದೆಲ್ಲ ಇಂಗ್ಲೀಷ್ ಮೀಡಿಯಮ್ ಸ್ವಾಮಿಗಳೆಲ್ಲ ಮಾತುಮಾತಕ್ಕೆ ಅಮೆರಿಕ ಹೇಳ್ತಾರೆ, ಅಮೆರಿಕ ದೊಡ್ಡ ದೇಶ. ಆವಾಗ ನೀವು ದೊಡ್ಡ ಅಮೆರಿಕ ಇಂಗ್ಲೀಷ್ ಮೀಡಿಯಮ್ ಸ್ವಾಮಿ ಆಗಿಬಿಡ್ತೀರಿ ಅಲ್ಲವೇ? ಮಾತುಮಾತಿಗೆ ಯೇಸು ಹೇಳಬೇಕು ಅಥವಾ ಪ್ರವಾದಿ ಹೇಳಬೇಕು, ಆವಾಗ ಇಂಗ್ಲೀಷ್ ಮೀಡಿಯಮ್ ಸ್ವಾಮಿ ಆಗ್ತಾರೆ. ನಾನು ಇಂಗ್ಲೀಷ್ ಮೀಡಿಯಮ್ ಸ್ವಾಮಿ ಅಲ್ಲವಲ್ಲ, ಅದರಿಂದ ನಾನೇನು ಮಾಡೋದು? ನಾನು ನಮ್ಮ ಭಾರತ ದೇಶವನ್ನೇ ಶ್ರೇಷ್ಠ ಹೇಳ್ತೀನಿ. ನಮ್ಮ ಮತ ಹಿಂದೂ ಮತ, ವೈದಿಕ ಧರ್ಮವನ್ನೇ ಶ್ರೇಷ್ಠ ಹೇಳ್ತೀನಿ. ಯಾವ ಇಸ್ಲಾಂ ಮತ, ಕ್ರಿಸ್ತ ಮತ ಅಸುರ ಮತಗಳು. ಅದು ಶ್ರೇಷ್ಠ ಅಲ್ಲ, ಅದು ಮತನೇ ಅಲ್ಲ, ಅಸುರರು. ಅಸುರರಿಂದೇ ಹೇಳ್ತೀನಿ ನಾನು. ಅಮೆರಿಕ, ಇಂಗ್ಲೆಂಡ್ ಅಂಥ ದೇಶಗಳು ಅಸುರ ದೇಶಗಳು. ಇಂಗ್ಲೆಂಡ್ ದೇಶ ಏನು ಬುದ್ಧಿವಂತರ? ಈಗ ಗೊತ್ತಾಗ್ತಾ ಇದೆ. ಅವರು ಇಷ್ಟು ದಿವಸ ಭಾರತ ದೇಶವನ್ನು ಹಿಂಸೆ ಮಾಡಿದ್ದ ಪಾಪ ಈಗ ಅನುಭವಿಸ್ತಾ ಇದ್ದಾರೆ. ಇನ್ನು ಮುಂದೆ ಅನುಭವಿಸ್ತಾ ಇದ್ದಾರೆ. ಇನ್ನು ಮುಂದೆ ಇಷ್ಟು ದಿವಸ ಮಾಡಿರುವ ಪಾಪ ಎಲ್ಲಿ ಹೋಗಬೇಕು ಈಗ ಬರುತ್ತೆ, ಗೊತ್ತಾಗಲ್ಲ. ಇಂಗ್ಲೆಂಡ್ನಲ್ಲಿಯಾ? ಏಕೆ? ಅಯ್ಯಯ್ಯೋ, మరి ಭಾರತ ದೇಶವನ್ನು ದೋಚಿಕೊಂಡಿರುವ ಹಣ ಎಲ್ಲ ಎಲ್ಲಿ ಹೋಯಿತು? ಅಷ್ಟೇ ಬೇಗ ಖರ್ಚಾಯಿತಾ? ಭಾರತ ದೇಶವನ್ನು ಇಷ್ಟು 200-300 ವರ್ಷ ದೋಚಿದ್ದೆಲ್ಲ ಬೇಗ ಖರ್ಚಾಗಿಬಿಟ್ಟಿತಾ? ಮತ್ತೆ ಬಂದು ದೋಚಿಕೊಳ್ಳಬಹುದೇ? ಕಾಂಗ್ರೆಸ್ ಪಾರ್ಟಿ ಗೆದ್ದರೆ ಮತ್ತೆ ಎಲ್ಲ ದೋಚಿಕೊಡ್ತಾರೆ ಅವರಿಗೆ. ನಮ್ಮ ನೆಹರು ಮತ್ತೆ ಹುಟ್ಟಿ ಬಂದರೆ ಭಾರತ ದೇಶವೆಲ್ಲ ದೋಚಿಕೊಡ್ತಾರೆ ಅವರಿಗೆ ಅಲ್ಲ? ಎಷ್ಟು ದಿವಸ ದೋಚಿದ್ದಾರಲ್ಲ, ಇನ್ನೂ ಹೆಚ್ಚು ದೋಚಿಕೊಡ್ತಾರೆ. ಮಾಡ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ನಮಗೂ ಮೂರ್ಖತನ ಇದ್ದು ಅವರಿಗೆ ವೋಟ್ ಹಾಕಿದ್ದೇವೆ ಅಲ್ಲವೇ? ನೆಹರು ಫೋಟೋ ಇಟ್ಕೊಂಡಿದ್ರು ಎಲ್ಲರೂ ಮನೆ ಅಲ್ಲವೇ? ನಿಮ್ಮ ಮನೆಯಲ್ಲಿ ಹೋಗಿ ನೋಡಿ. ನಿಮ್ಮ ಅಜ್ಜ ಕಾಲದ ಅಪ್ಪ ಕಾಲದ ಫೋಟೋ ಎಲ್ಲಿಯಾದರೂ ಇದ್ದರೆ ನೋಡಿ, ಎಲ್ಲ ನೆಹರು ಫೋಟೋಗಳು, ಇಂದಿರಾ ಗಾಂಧಿ ಫೋಟೋಗಳೇ ಇರುತ್ತವೆ ಅಲ್ಲವೇ? ನೆಹರು ಫೋಟೋ, ಇಂದಿರಾ ಫೋಟೋ, ಇನ್ನು ಯಾರು ಇರ್ತಾರೆ? ರಾಜೀವ್ ಗಾಂಧಿ ಫೋಟೋ, ಎಲ್ಲದಿದ್ದರೆ ಸೋನಿಯಾ ಗಾಂಧಿ ಫೋಟೋ ಆದರೆ ಇದ್ದೇ ಇರ್ತದೆ ಅಲ್ಲವೇ? ಸೋನಿಯಾ ಗಾಂಧಿಯಿಂದ ಏನ್ಕೊಂಡಿದ್ದು ದೇಶ ಅವತಾರ, ಅಲ್ಲಿಂದ ಹುಟ್ಟಿ ಇಲ್ಲಿಗೆ ಬಂದರು. ದೇವಿ ಅವತಾರ. ನಂದ ಯಶೋಧರು ಅಲ್ಲವೇ? ಈಗ ಬಾಲಕೃಷ್ಣ ಇದ್ದೇ ಇದ್ದಾನೆ ಈಗ ಅಲ್ಲವೇ? ಹಾಗೆ ಆಗುತ್ತದೆ. ಡಾಕ್ಟರ್ ಲೋಗ್ ಬತಾತೆ ಹೇ ಕೆ ಶರೀರ ಮೇ ಗ್ರಂಥಿಯಾ ಹೋತಿ ಹೈ, ಕಿಸಿ ಕೆ ಶರೀರ ಏನೇನೋ ಹೇಳ್ತಾ ಇದ್ದಾರೆ ಸ್ವಾಮೀಜಿ. ಗಾಂಟ್ ಇದೆಲ್ಲ ಬಿಡ್ತೀನಿ ನಾನು. ತಂತ್ರಶಾಸ್ತ್ರ ಮೇ ಸ್ವಾಮೀಜಿ ಮಧ್ಯದಲ್ಲಿ ನಾನು ಹೇಳಿದ ಹಾಗೆ ಏನೇನೋ ಹೇಳ್ತಾರೆ. ತಂತ್ರशास्त्र में परमात्मा की उपासना के लिए जो विधि बताई है, इस विधि से भी भगवान की आराधना करनी चाहिए. माने वैदिक विधि से भी करना है और उस विधि से भी करना है. ಅಂದರೆ ವೈದಿಕ ವಿಧಿ ಅಂದರೆ ಯಜ್ಞ ಇರುತ್ತದೆ. ಯಜ್ಞ ವೇದದಲ್ಲಿರುತ್ತದೆ, ತಂತ್ರಶಾಸ್ತ್ರದಲ್ಲಿ ಯಜ್ಞ ಇರುತ್ತದೆ. ತಂತ್ರಶಾಸ್ತ್ರದಲ್ಲಿಯೂ ಯಜ್ಞ ಇರುತ್ತದೆ. ಆದರೆ ಮಂದಿರ ಪೂಜಾ ಎನ್ನುವುದು ಆಗಮಶಾಸ್ತ್ರ, ಯಜ್ಞಗಳೆನ್ನುವುದು ವೈದಿಕ ಶಾಸ್ತ್ರ. ಎರಡು ಪದ್ಧತಿಗಳಿವೆ. ಸ್ವವಿಧಿನೋಪಚರ್ಯದ್ದೇವಂ ತಂತ್ರೋಕ್ತೇನ ಚ ಕೇಶವಂ ಲಬ್ಧಾನುಗ್ರಹ ಆಚಾರ್ಯಾತ್ತೇನ ಸಂದರ್ಶಿತಾಗಮಃ महापुरुषमभ्यर्चेत मूर्त्याभिमतयात्मनः. पहली बात यह है कि आचार्य की, गुरु की कृपा प्राप्त होवे. ಮೊದಲು ಗುರುಗಳ ಅನುಗ್ರಹ,
ಗುರುಗಳ ಆಶೀರ್ವಾದ ಪಡ್ಕೊಂಡ್ರೆ ದೀಕ್ಷೆ ತಗೊಳ್ಳಬೇಕು ಎಂದರ್ಥ. ಪೂಜಕಿ ದೀಕ್ಷೆ ಇರುತ್ತದೆ. ಹೇಗೆ ಪಾರಾಯಣಕ್ಕೆ ದೀಕ್ಷಾ, ಪೂಜಕಿ ದೀಕ್ಷಾ, ಮಂತ್ರಕ್ಕೆ ದೀಕ್ಷಾ, ಮಂತ್ರ ಅಂದರೆ ಮಂತ್ರ ಜಪ, ದೆನ್ ಧ್ಯಾನಕ್ಕೆ ದೀಕ್ಷೆ, 4 ಬಗೆಯಾದ ದೀಕ್ಷಾ. ಇನ್ನಿರುತ್ತದೆ ಬೇರೆ ಏನಾದರೂ? 4 ಮಾತ್ರ ದೀಕ್ಷೆ ಇರುತ್ತೆ ಅಲ್ಲವೇ? ಪೂಜಕಿ ದೀಕ್ಷೆ ತಗೊಳ್ಳಬಹುದು ಬೇಕಂದರೆ. ಮಾನೆ ಜೋ ಇಷ್ಟು ತುಮಾರಾ ಹೈ ಪರಮಾನಂದ ಕಿ ಪ್ರಾಪ್ತಿ ವಹಿ ಇಷ್ಟು ಹಮೇ ತುಮೇ ಪ್ರಾಪ್ತ ಕರಾ ದೇಂಗೆ ಐಸಾ ಸಂಕಲ್ಪ ಗುರು ಕೆ ಮನ್ ಮೇ ಆ ಜಾಯ್ ಅನುಗ್ರಹ ಹೋತಾ ಹೈ. ಅದು ನಿಮ್ಮ ಇಷ್ಟ ದೇವತಾ ರಾಮ, ಕೃಷ್ಣ, ಶಿವ, ದೇವಿ, ನಿಮ್ಮ ಇಷ್ಟ ದೇವತೆ ಯಾರಿರುತ್ತಾರೋ ಆ ದೀಕ್ಷೆ ಕೊಡ್ತಾರೆ. ಅನುಗ್ರಹ ಹೋತಾ ಹೈ. ಅಪನೆ ಸಾಧನ್ ಕಾ ಶಿಷ್ಯ ಮೇ ಸಂಚಾರ ಕರ್ನಾ ಹೈ. ಅದು ನೋಡು, ಅಪನೆ ಸಾಧನ್ ಕಾ ಶಿಷ್ಯ ಮೇ ಸಂಚಾರ ಕರ್ನಾ ಹೈ. ಇದು ಅಂದರೆ ಗುರುಗಳ ಹೃದಯದಲ್ಲಿ ಯಾವ ಭಕ್ತಿಭಾವವಿದೆಯೋ ಅದೇ ಶಿಷ್ಯನ ಹೃದಯಕ್ಕೆ ಪ್ರವಾಹಿತ ಮಾಡ್ತಾರೆ. ಅದೇ ಭಕ್ತಿಭಾವದಿಂದ ಶಿಷ್ಯನು ಅದನ್ನು ಮುಂದುವರಿಸ್ತಾನೆ. ವಹ ಶಿಷ್ಯಕ್ಕೆ गुरु के हृदय में जो साधन है वो शिष्य के हृदय में आ जाए, अद दीक्षा। गुरु के जीवन में जो साधन है वो शिष्य के जीवन में आ जाए, इसका नाम अनुग्रह होता है। और जो गुरु का इष्ट है सो शिष्य को मिल जाए, इसको पुरुषार्थ की सिद्धि बोलते हैं। ಇದು ಗುರುಗಳ ಅನುಗ್ರಹದಿಂದ ಪೂಜಾ ಆಗಲಿ, ಮಂತ್ರ ಜಪ ಆಗಲಿ, ಧ್ಯಾನವಾಗಲಿ ಆಗುತ್ತದೆ. अब यह आचार्य कौन होवे, ಆಚಾರ್ಯರು ಯಾರಿರಬಹುದು ಇಲ್ಲಿ ಹೇಳ್ತಾರೆ ನೋಡಿ. ಲಬ್ಧಾನುಗ್ರಹ ಆಚಾರ್ಯ ತೇನ ಸಂದರ್ಶಿತಾಗಮಃ, ಆಚಾರ್ಯನನ್ನು ಪಡ್ಕೊಳ್ಳಬೇಕು, ಅವರು ತೋರಿಸಿರುವ ಮಾರ್ಗದರ್ಶನದಿಂದ ನಡೆಯಬೇಕು. ಮಹಾಪುರುಷಮಭ್ಯರ್ಚೇತ್, ಗುರುಗಳು ಯಾರಿರಬೇಕು ಇಲ್ಲಿ ಸ್ವಾಮೀಜಿ ಚೆನ್ನಾಗಿ ಹೇಳ್ತಾರೆ ನೋಡಿ. ಸೊ ಯಾ ಆಚಾರ್ಯ ಕೌನ್ ಹೋವೆ ಐಸಾ ನಹಿ ಕಿ ಚಾಹೆ ಜಿಸ್ಕೋ ಭಿ ಆಚಾರ್ಯ ಬನಾಲೆ. ನೋಡಿ, ಯಾರ್ಯಾರನ್ನು ಗುರುಗಳು ಮಾಡಬಾರ್ದು, ಗುರುಗಳು ಮಾಡುವುದಕ್ಕೆ ಯೋಗ್ಯನಾದವನ್ನೇ ಗುರು ಆಗಬೇಕು, ಯಾರ್ಯಾರನ್ನು ಗುರುಗಳು ಮಾಡಿಕೊಳ್ಳಬಾರದು. ಮಾತೃಕ ಪಿತೃಕ ಶುದ್ಧ ಅಂದರೆ ಮಾತಾಶುದ್ಧಿ ಇರಬೇಕು, ಪಿತೃಶುದ್ಧಿ ಇರಬೇಕು. ತಂದೆ ಅಂದರೆ ಅವರ ಸಂಸ್ಕಾರ, ಅವರ ಸಂಪ್ರದಾಯ ಶುದ್ಧವರಾಗಿರಬೇಕು. ಮಾತೃತಃ ಇವರೆಲ್ಲ ತಪ್ಪುಗಳು, ಪ್ರಿಂಟ್ ಮಾಡುವವರಿಗೆ ಸಂಸ್ಕೃತವೇ ಬರಲ್ಲ. ಮಾತೃಕಃ ಶುದ್ಧಿ ಅಲ್ಲಪ್ಪ, ಮಾತೃತಃ. ಅವರಿಗೆ ಕಾಕಿ ವ್ಯತ್ಯಾಸ ಗೊತ್ತಾಗಲ್ಲ. ಮಾತೃತಃ ಪಿತೃತಃ ಶುದ್ಧ ಮಾನೆ ಪರಂಪರಾ ಶುದ್ಧ ಹೋ. ಶುದ್ಧ ಭಾವೋ ಜಿತೇಂದ್ರಿಯ, ಇಲ್ಲಿ ನೋಡಿ, ಭಾವಶುದ್ಧಿ ಇರಬೇಕು, ಇಂದ್ರಿಯ ನಿಗ್ರಹ ಇರಬೇಕು. ಮತ್ತು ಯಹಿ ನಹಿ ತತ್ವಾದಿಗಮ ಪರ್ಯಂತ ಇಸ್ಕಿ ಅನುಭೂತಿ ಕಿ ಗತಿ ಹೋವೆ. ಶ್ಲೋಕ ಹೇಳಬೇಕು, ಶ್ಲೋಕ ಇಲ್ಲಿ ಬಿಟ್ಟರು ನೋಡಿ, ಶ್ಲೋಕ ಬರೆಯಬೇಕಿತ್ತು. ಮಾತೃತಃ ಪಿತೃತಃ ಶುದ್ಧ, ಶುದ್ಧ ಭಾವೋ ಜಿತೇಂದ್ರಿಯ, ಇದೆಲ್ಲ ಶ್ಲೋಕ ನಾನೆಲ್ಲ ಬರ್ಕೊಂಡೆ. यही नहीं तत्वादिगम पर्यंत उसकी अनुभूति की गति होवे. इसमें और भी बहुत सारी बातें हैं, पर इसलिए ज़्यादा नहीं सुनाता. ಈಗ ಹೆಚ್ಚು ಹೇಳಲ್ಲ ಗುರುಗಳ ಕುರಿತು ಎಂದು ಬಿಡ್ತಾ ಇದ್ದಾರೆ. ಶಾಯದ್ ಕಿಸಿಗೆ ವಿಪರೀತ ಪಡ್ತಿ ಹೋ ತೋ ಉಸ್ಕೋ ಅಚ್ಚಿ ನಹಿ ಲಗೇಗಿ. ಅದೇ ನಾನು ಹೇಳಿದ ಹಾಗೆ, ಯಾರೋ ಗುರುಗಳು ಸರಿಯಾದ ಗುರುಗಳನ್ನು ಆಯ್ಕೆ ಮಾಡಿಕೊಂಡಿಲ್ಲ. ಗುರುಗಳಲ್ಲಿ ಈ ದೋಷವಿದ್ದರೆ ಹೀಗಿರಬೇಕು ಅಂದರೆ ಕೇಳುವವರಿಗೆ ನಿಮಗೆ ಬೇಜಾರಾಗ್ತದೆ, ಅದರಿಂದ ನಾನು ಹೇಳಲ್ಲ ಎಂದು ಹಿಂದಿಯಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದರೆ ಕೆಲವು ಶಾಸ್ತ್ರ ನಿಯಮಗಳಿಲ್ಲದೆ ಯಾರನ್ನು ಗುರು ಮಾಡಿಕೊಂಡು ಬಿಡ್ತಾರೆ. ಆ ಗುರುಗಳಲ್ಲೆಲ್ಲ ದೋಷಗಳಿರುತ್ತವೆ, ಅದರಿಂದ ನಿಮ್ಮದು ಸರಿಯಾಗಿ ನಡೆಯಲ್ಲ ಸಾಧನ. बहुत सारी बातें हैं, पर इसलिए ज़्यादा नहीं सुनाता कि शायद किसी के विपरीत में, लेकिन जानकर तो होना ही चाहिए ना. जो काम तुम करने जा रहे हो इसका जानकार होना चाहिए. और गुरु अपने से छोटा है यह बात किसी कदर अपने मन में नहीं आने चाहिए. ಇಲ್ಲಿ ನೋಡಿ, ಗುರುವು ನಿನಗಿಂತ ಸಣ್ಣವನಾಗಬೇಕು ಎಂದಿರಬಾರದು. ನೋಡಿ, ಗುರುಗಳು ತನಗಿಂತ ಹೆಚ್ಚಿನವರು, ಪೂಜ್ಯವರೇ ಇರಬೇಕು. ಗುರು ತನಗಿಂತ ಸಣ್ಣವರು ಗುರುಗಳಾಗಲ್ಲ ಅಲ್ಲವೇ? ತನಗಿಂತ ಸಣ್ಣವರು ಗುರುಗಳಾಗಲ್ಲ, ಮಾಡಬಾರದು. ಗುರು ಅಪನೆ ಸೆ ಛೋಟಾ ಹೈ ಯಹ ಬಾತ್ ಕಿಸಿ ಕದರ್ ಅಪನೆ ಮನ್ ಮೇ ನಹಿ ಆನಿ ಚಾಹಿಯೆ. ಗುರುಗಳು ನಮಗಿಂತ ಕೆಳಮಟ್ಟದವರು ಎಂದು ಬುದ್ಧಿ ಬರಬಾರದು. ಪೂಜ್ಯ ಭಾವ ಇರಬೇಕೇ ಹೊರತು ತಮಗಿಂತ ಕೀಳಾಗಿ ನೋಡುವವರು ಗುರು ಆಗಲ್ಲ. इसलिए हमसे छोटे हैं और हमारी उम्र बड़ी है, उनकी उम्र छोटी है, या कि हमारी संप्रदाय ऊंचा है, गुरु ऐसा होना चाहिए किसके बारे में यह हमेशा छोटा है, यह कल्पना कभी मन में नहीं आने पावे. ಅಂದರೆ ಗುರುಗಳು ಹೇಗಿರಬೇಕಂದ್ರೆ ಅವರನ್ನು ನೋಡಿದ್ದರೆ ನಮಗಿಂತ ಕೆಳಮಟ್ಟದವರು ಎಂದು ಅನಿಸಬಾರದು, ಅಂಥವರನ್ನು ಮಾಡಿಕೊಳ್ಳಬೇಕು. ಈ ಮಾತು ಚೆನ್ನಾಗಿದೆ. ಇಲ್ಲಿ ಒಂದು ಗುರು ವಿಷಯ, ಗುರು ಅನುಗ್ರಹ. ये कल्पना कभी मन में नहीं आने पावे.
ಮಾನೆ ಹರ್ ಹಾಲತ್ ಮೇ ಭಿ ತುಮ್ಸೆ ಊಂಚೆ ಹೋನೆ ಚಾಹಿಯೆ. ಎಂಥ ವಿಷಯದಲ್ಲಿಯೂ ಗುರು ತನಗಿಂತ ಶ್ರೇಷ್ಠನಾಗಿರಬೇಕು. ಈ ಕಲ್ಪನಾ ಕವಿ ಮನ್ ಮೇ ನಹೀ ಆ ಪಾವೆ. ಮಾನೆ ಹರ್ ಮೇ तुमसे ऊंचे होने चाहिए, बड़े होने चाहिए, तो तब वे आचार्य होते हैं. यह बात मैंने कहे तो लेकिन बहुत घुमा फिरा कर कही है, साफ साफ नहीं कही है. ಇದೆಲ್ಲ ನಾನು ತಿರುಗಿಸಿ ಹೇಳಿದ್ದೀನಿ, ನೇರ ಹೇಳಿದ್ದರೆ ಅಲ್ಲೇ ಇದ್ದಾರೆ ಅವರ ಶ್ರೋತೃಗಳು. ಕೆಲವರು ಬೇಜಾರು ಮಾಡ್ಕೊಳ್ತೇನೆ, ಸ್ವಲ್ಪ ಹೇಳಿಬಿಟ್ಟು ಮುಂದುವರೆದರು. ಹೆಚ್ಚು ಹೇಳಿದರೆ ಬೇಜಾರು ಮಾಡ್ಕೊಳ್ತಾರೆ. ಏಕೆಂದರೆ ಇದ್ದಾರೆ, ಎಲ್ಲ ಬಗೆಯ ಜನರು ಪ್ರಪಂಚದಲ್ಲಿದ್ದಾರೆ. ಆಯಿತು, ಅಂಥ ಗುರುಗಳು ನಿನಗೆ ಮಾರ್ಗ ತೋರಿಸಬೇಕು. तेन संदर्शित आगम. आगम माने आने का रास्ता. ईश्वर के घर में जो लौटने का मार्ग संदर्शित आगम. ಅವರು ನಮಗೆ ಆಗಮ ದಾರಿ ತೋರಿಸ್ತಾರೆ. एक निगम होता है और एक आगम होता है. तो आचार्य ईश्वर के पास आने का रास्ता है. ಭಗವಂತನ ಪ್ರಾಪ್ತಿಗೆ ದಾರಿ ತೋರಿಸುವವನು ಗುರುಗಳು. हृदय में जहाँ ईश्वर बैठा है वहीं उसको ढूंढो, या जहाँ गुरु बैठा हुआ है वहाँ तुम भी जाओ. ओके, अब महापुरुषम अभ्यर्चेत ಮರ್ತ್ಯೋಭಿಮತಾತ್ಮನಃ. ಪರಮಾತ್ಮನನ್ನು ಹೀಗೆ ಗುರುಗಳು ತೋರಿಸಿರುವ ದಾರಿಯಿಂದ ಮಾಡಬೇಕು. ನಾವು ತೋರಿಸಿರುವ ಮಾರ್ಗವನ್ನು ಭಕ್ತಿಯಿಂದ ಬಿಡದೆ ಯಥೋಕ್ತವಾಗಿ ಮಾಡಬೇಕು. ಅವರು ತೋರಿಸಿರುವ ದಾರಿ ಬಿಡಬಾರದು, ಯಥಾವತ್ತಾಗಿ ಮಾಡಬೇಕು. अपने को जो मूर्ति अभिमत हो, क्योंकि असल में ईश्वर के सिवाय दूसरी कोई वस्तु नहीं है. ನೋಡಿ, ಭಗವಂತ ಎಲ್ಲ ಮೂರ್ತಿಗಳು. ಭಗವಂತನನ್ನು ಯಾವ ರೂಪದಲ್ಲಿ ಪೂಜೆ ಮಾಡಬೇಕು ಅಂದರೆ ಎಲ್ಲ ರೂಪ ಭಗವಂತನೇ ಅಲ್ಲವೇ. ಈ ಮರ ಗಿಡಗಳು, ಗೋಡೆ, ತುಳಸಿ ಕಟ್ಟೆ, ಚಾಪಗಿಪ ಎಲ್ಲ ತಾನೇ. ಯಾವ ರೂಪವೂ ಭಗವಂತನಲ್ಲ ಎಂದು ಅಲ್ಲದ ರೂಪವೇ ಇಲ್ಲ, ಎಲ್ಲ ರೂಪಗಳು ತಾನೇ. ಆದರೆ ಪೂಜೆ ಮಾಡುವಾಗ ನಾವು ಯಾವುದೋ ಒಂದು ರೂಪ ಇಟ್ಕೊಂಡ್ರೆ ಪೂಜೆ ಸುಲಭವಾಗ್ತದೆ. ಎಲ್ಲ ಅಂದರೆ ಪೂಜೆ ಹೇಗೆ ಮಾಡ್ತೀರಪ್ಪ? ಹೂಗಳು ತೊಗೊಂಡು ಹೋಗಿ ಎಲ್ಲಿ ಹಾಕ್ತೀರಿ? ಭೂಮಿ ಮೇಲೆ ಹಾಕ್ತೀರಾ? ಎಲ್ಲಿ ಹಾಕ್ತೀರಿ? ದೇವರಂದರೆ ಎಲ್ಲ ಪೂಜೆ, ಎಲ್ಲ ರೂಪಗಳು ಭಗವಂತನೇ ಅಂದರೆ ಪೂಜೆ ಮಾಡುವುದು ಹೇಗೆ? ನಾನು ಅದು ಹೇಳ್ತಾ ಇದ್ದೀನಿ. ಎಲ್ಲ ರೂಪಗಳು ಭಗವಂತನೆಂದರೆ ಪೂಜೆ ಮಾಡುವುದು ಹೇಗೆ? ಇರುವುದಕ್ಕೆ ಎಲ್ಲ ರೂಪಗಳಾಗಬಹುದು, ಪೂಜೆ ಮಾಡುವುದಕ್ಕೆ ಮಾತ್ರ ಇದೇ ಇರುತ್ತದೆ. ಅಷ್ಟು ವ್ಯತ್ಯಾಸ ನೋಡಿ. ಎಲ್ಲ ರೂಪಗಳು ಭಗವಂತನಾಗಬಹುದು, ಪೂಜಕ್ಕೆ ಎಲ್ಲ ರೂಪಗಳು ಪೂಜೆ ಮಾಡಲ್ಲ. ಪೂಜಕ್ಕೆ ಅದೇ ಇರುತ್ತದೆ. ಇರುವುದಕ್ಕೆ ಇವೆಲ್ಲ ರೂಪ ತಾನೇ. ಈ ಗೋಡೆ ಚಾಪೆ, ಇದೆಲ್ಲ ಮರ ಗಿಡಗಳು, ಅದೆಲ್ಲವೂ ತಾನೇ. ಎಲ್ಲ ಬಿಲ್ಡಿಂಗ್ಗಳು, ಎಲ್ಲ ಆಕಾರಗಳು, ಎಲ್ಲ ಮನುಷ್ಯರು, ಎಲ್ಲ ರೂಪಗಳು, ಎಲ್ಲ ಪ್ರಾಣಿಗಳು ತಾನೇ. ಇರುವುದಕ್ಕೆ ಎಲ್ಲ ರೂಪಗಳು ತಾನಾಗಿದ್ದರು. ನಾನು ಒಂದು ಇದು ಕಟ್ಕೊಳ್ಳಬೇಕು, ಏನೋ ಸೊಳ್ಳೆಗಳೇ ಬರ್ತಾಯಿವೆ. ಎಲ್ಲ ರೂಪಗಳು ಭಗವಂತನೇ ಆಗಿದ್ದರು. ಪೂಜೆ ಮಾಡುವುದು ಮಾತ್ರ ಯಾವುದೇ ಒಂದು ರೂಪಕ್ಕೆ ಮಾಡ್ತೀವಿ, ಎಲ್ಲ ರೂಪಕ್ಕೆ ಪೂಜೆ ಮಾಡೋಕ್ಕಾಗಲ್ವಲ್ಲ, ಅದೇ ಹೇಳ್ತಾ ಇದ್ದಾರೆ. तो क्या होता है कि अपनी बुद्धि ही नहीं बनती है कि ये ईश्वर है. ईश्वर तो सब बना हुआ है. वासुदेव सर्वमिति ಸಮಹಾತ್ಮ ಸುದುರ್ಲಭಃ. ಎಲ್ಲ ರೂಪಗಳು ಭಗವಂತ ಅಂದರೆ ಮನಸ್ಸಿನಲ್ಲಿ ಭಗವದ್ ಭಾವ ಹುಟ್ಟಲ್ಲ. ಭಗವದ್ ಭಾವ ಮನಸ್ಸಿಗೆ ತಯಾರಾಗಬೇಕು. ಆದ್ದರಿಂದ ಮೊದಲು ಯಾವುದೇ ಒಂದು ರೂಪ ಇಟ್ಕೊಂಡರೆ ಭಗವದ್ ಭಾವ ಆಗುತ್ತದೆ. ಎಲ್ಲ ರೂಪಗಳಿಟ್ಟರೆ ಭಗವದ್ ಭಾವ ಆಗಲ್ಲ ಅಲ್ಲವೇ. परंतु सर्व वासुदेव है यह समझना बड़ा कठिन है. ईश्वर तो शालಗ್ರಾಮ भी बना हुआ है. ಅದರಿಂದ ನಮ್ಮ ಪೂಜೆಗೋಸ್ಕರ ಕೆಲವು ರೂಪಗಳನ್ನೇ ಕೊಟ್ಟರು. ಯಾವುದು? ವಿಷ್ಣು ರೂಪಕ್ಕೆ ಶಾಲಿಗ್ರಾಮ, ಶಿವರೂಪಕ್ಕೆ ಲಿಂಗ, ದೇವಿ ರೂಪಕ್ಕೆ ಚಕ್ರನೂ ಅಥವಾ ಏನು, ಸೂರ್ಯನಿಗೆ ಇರುತ್ತದೆ ಒಂದು ಕಲ್ಲು ಹಾಗಿರುತ್ತದೆ ಸೂರ್ಯನಿಗೆ, ಅಲ್ಲಿದೆ ಸೂರ್ಯನದು ಒಂದು ಕೆಂಪು ಕಲ್ಲು ಇರುತ್ತದೆ. ಹಾಗೆ ಬಿಳಿ, ಕೆಲವರಿಗೆ ಬಿಳಿ ಇರುತ್ತದೆ. ಗಣಪತಿಗೆ ಕೆಂಪು ಕಲ್ಲು ಇರುತ್ತದೆ. ಯಾವುದೇ ಒಂದು ರೂಪ ಆಯಾ ದೇವತೆಗೆ ಅದಿಟ್ಕೊಂಡರೆ ಇದು ಭಗವಂತ ಎಂದು ಆಗುತ್ತದೆ. ಏಕೆ? ಅದನ್ನು ಪೂಜ್ಯ ಸ್ಥಾನದಲ್ಲಿರಬೇಕು. ಎಲ್ಲ ಅಂದರೆ ಭಗವದ್ ಭಕ್ತಿ ಬರಲ್ಲ. ಇದೆಲ್ಲವೂ ಗೋಡೆ ಭೂಮಿ ಎಲ್ಲ ಅಂದರೆ ಹೋಗ್ತೀವಿ ಅಷ್ಟೇ, ಸುಮ್ಮನೆ ಹೋಗ್ತೀವಿ ಹೊರತು ನೋಡಿದರೆ ಭಕ್ತಿ ಭಾವ ಬರಲ್ಲ. ಭಕ್ತಿ ಭಾವ ಬರಬೇಕಂದ್ರೆ, ಪೂಜ್ಯ ಭಾವ ಬರಬೇಕಂದ್ರೆ ಒಂದಾನೊಂದು ರೂಪಕ್ಕೆ ಇರಬೇಕು. ಆದ್ದರಿಂದ समझना बड़ा कठिन है. ईश्वर तो शालिग्राम भी बना हुआ है और नर्मदेश्वर भी बना हुआ है. ಶಿವಲಿಂಗಗಳನ್ನು ನರ್ಮದಾ ನದಿಯಿಂದ ತರ್ತಾರೆ. ನರ್ಮದಾ ಬಾಣಲಿಂಗ ಎಂದು ಹೇಳ್ತಾರೆ, ಕೇಳಿದ್ದೀರಾ? ಬಾಣಲಿಂಗ ನರ್ಮದಾ ನದಿಯಲ್ಲಿ ಸಿಗ್ತವೆ. ಅಲ್ಲಿಂದ ಬಂದಿದ್ದಕ್ಕೆ ಸ್ಪೆಷಲ್ ಆಧಾರ ಇರುತ್ತದೆ, ಪ್ರತ್ಯೇಕವಾದ ವಿಶೇಷವಾದ. ಶಾಲಿಗ್ರಾಮಗಳೆಲ್ಲಿ ಸಿಗ್ತವೆ? ಗಂಡಕಿ ನದಿ ಎಲ್ಲಿದೆ? ನೇಪಾಳದಲ್ಲಿ ಮುಕ್ತಿನಾಥ ಎಂದು ಒಂದು ಕ್ಷೇತ್ರ ಇದೆ, ತುಂಬ ಮೇಲೆ, ಬೆಟ್ಟ ಮೇಲೆ. ಅಲ್ಲಿ ಶಾಲಿಗ್ರಾಮಗಳು ಸಿಗ್ತವೆ. ಶಿವಲಿಂಗಗಳು ಇಲ್ಲೇ ನರ್ಮದಾದಲ್ಲಿ ಸಿಗ್ತವೆ. ಅಷ್ಟೇನು ಬೆಟ್ಟ ಹತ್ತಬೇಕಾಗಿಲ್ಲ, ಇಲ್ಲಿ ಹೋದರೆ ಸಾಕು. ಹೀಗೆ ಒಂದೊಂದು ಕಡೆ ಇರುತ್ತದೆ.
ನರ್ಮದೇಶ್ವರ भी बना हुआ है, हाथ पाँव वाला मुरली मनोहर ಅಥವಾ ಶ್ರೀಕೃಷ್ಣನ ಮೂರ್ತಿ ವಿಗ್ರಹನೂ ಇರಬಹುದು, भी बना हुआ है. तथा ಚಕ್ರಧಾರಿ, ತ್ರಿಶೂಲಧಾರಿ ಅಲ್ಲವೇ, ವಿಷ್ಣು ಚಕ್ರ ಇರುತ್ತಾನೆ, ತ್ರಿಶೂಲಧಾರಿ ಶಿವ ಇರುತ್ತಾನೆ. ವಹ ಗುರು भी बना हुआ है, ಪತಿ भी बना हुआ है. ಅಂದರೆ ಎಲ್ಲ ರೂಪಗಳು ಭಗವಂತನೇ ಆಗಿದ್ದರೂ ನಾವು ಪೂಜಕ್ಕಿಟ್ಟುಕೊಳ್ಳುವುದು ಒಂದು ರೂಪ ಇಟ್ಕೊಂಡರೆ ನಮಗೊಂದು ಪೂಜ್ಯ ಭಾವ ಬರುತ್ತದೆ. ತೋ ಆತ್ಮನಃ ಅಭಿಮತಾಯ ಮೂರ್ತ್ಯ, ತನ್ನ ಮನಸ್ಸಿಗೆ ಯಾವುದೇ ಒಂದು ಗುರುಗಳು ಕೊಟ್ಟಿರುವ ರೂಪ ಇಟ್ಕೊಂಡರೆ ತಮ್ಮ ಮನಸ್ಸಿಗೆ ಆ ಭಾವನೆ ಆಗುತ್ತದೆ. उस मूर्ति को निमित्त बनाकर महापुरुषम अभ्यर्चेत, परमात्मा की आराधना करे. शुचिः सम्मुखमासीनः प्राण संयमनादिभिः पिंडम विशोध्य संन्यास कृतरक्षोर्चयेದ್ ಹರಿಂ. ಈಗ ಮೊದಲು ಗುರುಗಳಿಂದ ದೀಕ್ಷಾ, ಮತ್ತು ಯಾವ ರೂಪ ಯಾವುದೇ ಒಂದು ಮೂರ್ತಿ ದೀಕ್ಷಾ ಆಯಿತು. ಮೊದಲು ಗುರುಗಳಾಯಿತು, ಮೂರ್ತಿ ಆಯಿತು, ಈಗ ಪೂಜಾ. ಮುಂದಿನ ಶ್ಲೋಕದಲ್ಲಿ 49 ಶ್ಲೋಕದಲ್ಲಿ ಮೂರ್ಛಾ ಹೇಗೆ ಮಾಡಬೇಕು. ಶುಚಿ, ಮೊದಲು ಸ್ನಾನಾದಿ ಕರ್ಕೆ ಪವಿತ್ರ ಹೋ ಜಾವೋ, ಸ್ನಾನ ಮಾಡಬೇಕು. ಥೋಡಿ ಕ್ರಿಯಾ ಕರ್ಕೆ ಜೋ ಭಾವ ಕರೋಗೆ ವೋ ಭಾವ ಸಚ್ಚಾ ಹೋಗ. ಅಂದರೆ ಸ್ನಾನ, ಬಟ್ಟೆ, ತಿಲಕ ಇದೆಲ್ಲ ಮಾಡಿದ್ದರೆ ಆವಾಗ ಪೂಜೆ ಪವಿತ್ರವಾಗಿರುತ್ತದೆ. ಇಲ್ಲದಿದ್ದರೆ ಸ್ನಾನಾದಿಗಳು ಮಾಡದಿದ್ದರೆ ಅದು ಪೂಜೆ ಆಗಲ್ಲ. ಮಳೆಗಾಲ ಮುಗೀತಲ್ಲ, ಈಗ ಅದರಿಂದ ಸೊಳ್ಳೆಗಾಲ ಅಲ್ಲವೇ, ಸೊಳ್ಳೆಗೆ ಕಾಳ ಇರ್ತದೆ. ಇದನ್ನೆಲ್ಲ ಸೊಳ್ಳೆ ಕಾಳ ಶುರುವಾಯಿತು ನೋಡಿ. ಆದ್ದರಿಂದ ಈಗ ನೋಡಿ ಸೊಳ್ಳೆ ಎಲ್ಲ ನೋಡಿದ್ರೆ ಸೊಳ್ಳೆ ಕಚ್ಚುತ್ತಾ ಇವೆ. तो संसार में बिना वस्तु और क्रिया के जो भाव होता है वो ख्याली पुलाव हो जाता है. तो उसमें कोई चीज़ भी चाहिए और जो काम भी करना चाहिए. इसलिए पहले पवित्र हो जाओ, ಮೊದಲು ತಾನು ಪವಿತ್ರವಾಗಬೇಕು. ಫಿರ್ ಸಮ್ಮುಖಮಾಸೀನ ಪ್ರಾಣ ಸಂಯಮನಾದಿಭಿಹಿ, ಮತ್ತು ಪ್ರಾಣಾಯಾಮಾದಿ ಮಾಡಬೇಕು. ಏಕೆ, ಸ್ವಲ್ಪ ಒಳಗಿನ ಪ್ರಾಣಶುದ್ಧಿ ಆಗುತ್ತದೆ, ಮನಸ್ಸು ಶುದ್ಧಿ ಆಗುತ್ತದೆ. ಮತ್ತು ಶರೀರ ಶುದ್ಧಿ, ಪ್ರಾಣಶುದ್ಧಿ, ಮನಸ್ಸು ಶುದ್ಧಿ ಮಾಡಿ ಈಗ ಪೂಜೆ ಮಾಡಬೇಕು. भगवान के सामने बैठे तो ध्यान करो कि प्रभु चरण कमल से गंगा की धारा निकल रही है, अल्लवे हम उसमें स्नान कर रहे हैं. इगो ಸೊಳ್ಳೆಗಳಿಗೆ ಇದೇ ಸಮಯ, ನೀವು ಹಿಡುವಾಗಲೇ ಅದು ಕೆಲಸ ಅದು ಮಾಡ್ತದೆ. भगवान शंकर की बर्फ़ की सी मूर्ति है और उसमें से चारों ओर जल की धारा प्रवाहित हो रही है. ಇದೆಲ್ಲ ಸೊ ಪಿಂಡಂ ವಿಶೋಧ್ಯ ಸನ್ಯಾಸ ಕೃತರಕ್ಷೋರ್ಚಯೇದ್ ಹರಿಂ. ಮುಗೀತು, ಈಗ ಬಂದಿದೆ, 5 ನಿಮಿಷ ಇದೆ, ಪರವಾಗಿಲ್ಲ. ಕಾಲು ಗಂಟೆ ಇದೆ, ನಾಳೆನಿಂದ ಮಾಡೋಣ. ಇವತ್ತು ಬಿಡ್ತೀವಿ. ಪವಿತ್ರ ಹೊರೆ ಅಥವಾ ಇಸ್ ಪ್ರಕಾರ ಬಾಹರ್ ಭೀ ಸ್ನಾನ ಕರೆ ಅವ್ರ ಭೀತರ್ ಭೀ, ಅಂದರೆ ನಮ್ಮ ಒಳಗೆ ಸ್ನಾನವಾಗಲಿ ಮತ್ತು ಭಗವಂತನಿಗೆ ಸ್ನಾನ ಮಾಡಿಸುವುದು. ಭಗವಂತನ ಯಾರು, ಒಳಗೆ ಹೊರಗೆ ಎಲ್ಲ ಕಡೆ ಇದ್ದಾನೆ. ನಾವು ಸ್ನಾನ ಮಾಡ್ತೀವಿ ಮತ್ತು ಹೊರಗೆ ಸ್ನಾನ ಮಾಡಿಸ್ತೀವಿ. ಹೀಗೆ ಮನೆ ಐಸಿ ಜಗಹ ಬೇಟೆ ಜಾನ್ ಸೆ ಮೂರ್ತಿ ಬಿಲ್ಕುಲ್ ಸಾಮ್ನೆ ದಿಖಾಯಿ ಪಡೆ, ಎದುರಾಗಿ ಭಗವಂತನ ಮೂರ್ತಿ ಎದುರಾಗಿ ಕಂಡುಬರುವ ಹಾಗೆ ಕುಳಿತಿರಬೇಕು. ಪ್ರಾಣ ಸಂಯಮನಾದಿಭಿ ಪಿಂಡಂ ವಿಶೋಧ್ಯ, ಪ್ರಾಣಾಯಾಮ ಕರ್ನೆಸೆ, ಪ್ರಾಣಾಯಾಮ ಆಗುವುದರಿಂದ ನಮ್ಮ ಒಳಗಿನ ಶುದ್ಧಿ ಆಗುತ್ತದೆ ಅಲ್ಲವೇ. ಪ್ರಾಣಾಯಾಮ ಕರೆ, ಅವರು ಭೂತಶುದ್ಧಿ ಕರೆ, ಇವೆಲ್ಲ ಭೂತಶುದ್ಧಿ ಪೂಜೆ ಮಾಡುವವರು ಅವರು ಹೇಳ್ಕೊಡ್ತಾರೆ. ಇಲ್ಲೆಲ್ಲ ನಾನು ಹೇಳಲ್ಲ. ಭೂತಶುದ್ಧಿ ಇರುತ್ತದೆ. ಭೂತಶುದ್ಧಿ ಏನೇನು ಅಂಗನ್ಯಾಸ ಕರನ್ಯಾಸ ಏನೇನೋ ಶುದ್ಧಿ ಇರುತ್ತದೆ. ಹೃದಯ ಮೇ ಪಾಪಪುರುಷ, ಭೂತಶುದ್ಧಿ ಮತ್ತು ಪಾಪಪುರುಷ ತನ್ನಲ್ಲಿರುವ ಪಾಪವನ್ನು ತೆಗೆಯಬೇಕು, ಅದು ಒಂದು ಶುದ್ಧಿ ಇರುತ್ತದೆ. ಉಸ್ಕೋ ಪಹಲೆ ಮಾರ್ನಾ ಪಡ್ತಾ ಹೈ, ಭಸ್ಮ ಕರ್ನಾ ಪಡ್ತಾ ಹೈ. ತನ್ನ ಒಳಗೆ ಇರುವ ಪಾಪಪುರುಷ ಅಂದರೆ ಪಾಪಾತ್ಮ, ತನ್ನಲ್ಲಿರುವಂಥ ಪಾಪಾತ್ಮನನ್ನು ಸುಟ್ಟು ಹಾಕಬೇಕು. ಪುರುಷಕೋ ಉತ್ಪನ್ನ ಕರ್ನಾ ಪಡ್ತಾ ಹೈ. ಫಿರ್ ಸನ್ಯಾಸ ಕೃತರಕ್ಷೋ ಪಿಂಡಂ ವಿಶೋಧ್ಯ ಸನ್ಯಾಸ ಕೃತರಕ್ಷೋರ್ಚಯೇದ್ ಹರಿಂ. ಮಾತೃಕಾನ್ಯಾಸಂ ಏನೇನು ಸನ್ಯಾಸ ಕೃತ ರಕ್ಷಃ, ನ್ಯಾಸಗಳು ಅಂದರೆ ಪರಮಾತ್ಮ ಶಕ್ತಿಯನ್ನು ಆವಾಹನ ಮಾಡಿ ಅಂಗನ್ಯಾಸ ಕರನ್ಯಾಸ ಮಾಡ್ತಾರೆ ಅಲ್ಲವೇ. ಅಂದರೆ ಪರಮಾತ್ಮ ಶಕ್ತಿಯನ್ನು ಕೈಯಲ್ಲಿ, ಹೃದಯದಲ್ಲಿ, ತಲೆಯಲ್ಲಿ, ಎಲ್ಲ ಕಡೆ ತನ್ನ ಅಂಗಂಗಗಳಲ್ಲಿ ಪರಮಾತ್ಮನ ಶಕ್ತಿಯನ್ನು ಆವಾಹನ ಮಾಡಿ ಸ್ಥಾಪನೆ ಮಾಡುವುದು. ಇದೆಲ್ಲ ತಂತ್ರಶಾಸ್ತ್ರ, ಇದೆಲ್ಲ ವೈದಿಕದಲ್ಲಿಲ್ಲ. ತಂತ್ರಶಾಸ್ತ್ರ ಮಾತೃಕಾನ್ಯಾಸ ಕರ್ನ, ಸೃಷ್ಟಿನ್ಯಾಸ, ಸ್ಥಿತಿನ್ಯಾಸ, ಸಂಹಾರನ್ಯಾಸ सबको करने का नहीं होता है. ನ್ಯಾಸ करने में ಇಗೋ ತಂತ್ರಶಾಸ್ತ್ರ ಹೇಳಬಾರದು ಏನೋ. ಸೊಳ್ಳೆಗಳಿಗೆ ಸಿಟ್ಟು ಬರ್ತಾ ಇದೆ ನೋಡಿ, ನಾನು ಎಷ್ಟೆಷ್ಟು ಹೇಳಿದರೆ ಅಷ್ಟೆಷ್ಟು ಕಚ್ಚುತ್ತದೆ. ಅದನ್ನು ಹೇಳಬಾರದ್ರಿಂದ ಅದಕ್ಕೆ ಸಿಟ್ಟು ಬರ್ತಾ ಇದೆ. अंग अंग में ऐसी पवित्र भावना बनती है कि देखो अपना पाप भूल जाएगा, अपनी बुराई भूल जाएगी
अपने रिश्तेदार नातेदार भूल जाएंगे और सारा ಶರೀರ ದಿವ್ಯ ದೇವತಾಮಯ हो जाए ಅಂದರೆ ತನ್ನಲ್ಲಿರುವ ಪಾಪ ಬುದ್ಧಿ ಕೆಟ್ಟ ಬುದ್ಧಿ ಎಲ್ಲ ಹೋಗುತ್ತದೆ, ತಾನು ಪೂರ್ತಿ ಶುದ್ಧವಾಗುತ್ತಾನೆ। अरे भाई संसार में अपने मन को निकालने के लिए युक्ति करनी पड़ते हैं। ತನ್ನ ಒಳಗೆ ಇರುವಂಥ ಪಾಪ ಬುದ್ಧಿ ಪಾಪ ಸಂಸ್ಕಾರ ಎಲ್ಲ ತೆಗೆಯುವುದಕ್ಕೆ ಇದೆಲ್ಲ ಕೆಲವು ಪ್ರಕ್ರಿಯೆಗಳಿವೆ, ತಂತ್ರಶಾಸ್ತ್ರ ಕೆಲವು ಪದ್ಧತಿಗಳಿದೆ। ಇದೆಲ್ಲ ಗುರುಮುಖದಿಂದ ಕಲಿತುಕೊಂಡು ಆಚರಿಸ್ತಾ ಇದ್ದರೆ ತನ್ನಲ್ಲಿರುವ ದೋಷಗಳು ಹೋಗುತ್ತವೆ। ತೋ ನ್ಯಾಸಕ್ಕೆ ದ್ವಾರ ಅಪನಿ ರಕ್ಷಾ, ನ್ಯಾಸದಿಂದ ತನ್ನ ಪಾಪಗಳನ್ನು ತೆಗೆಯುವುದು, ತನ್ನ ಶುದ್ಧಿ ರಕ್ಷಣೆ ಮಾಡಿಕೊಳ್ಳಬೇಕು। ಫಿರ್ ಭಗವಾನ್ ಕಿ ಪೂಜಾ ಇಷ್ಟು ಮಾಡಿ ಈಗ ಪೂಜೆ ಮಾಡಬೇಕು। ಅರ್ಚಾದೌ ಹೃದಯೇ ಚಾಪಿ ಯಥೋಪಲಬ್ಧೋಪಚಾರಕೈ ದ್ರವ್ಯಕ್ಷಿತ್ಯಾತ್ಮಲಿಂಗಾನಿ ನಿಷ್ಪಾದ್ಯ ಪ್ರೋಕ್ಷಚಾಸನಂ। भगवान की पूजा कहाँ करनी चाहिए? मूर्ति में करो। अर्चादವು ಒಂದು ಮೂರ್ತಿ ಇಟ್ಕೊಂಡು ಅದರಲ್ಲಿ ಮಾಡಬೇಕು। अपने हृदय में करो, ಮೂರ್ತಿಯಲ್ಲಿ ಮಾಡಬಹುದು ಅಥವಾ ಹೃದಯ ತನ್ನ ಮೂರ್ತಿ ತನ್ನ ಹೃದಯದಲ್ಲಿದೆ ಎಂದು ಇಟ್ಕೊಂಡು ಮಾಡಬಹುದು। ಮನೆ ಜहाँ तुम्हें सुविधा हो वहाँ करो। एक महात्मा उपदेश करते थे कि देखो ध्यान करने की दो रीति है, या तो ये ध्यान करो कि हमारे हृदय में भगवान है, या फिर यह ध्यान करो कि हमसे ಸವಾ ದೂರ ಧರ್ತಿ ಸೆ, ಅಂದರೆ ತನ್ನ ಹೃದಯದಲ್ಲಿದ್ದಾನೆ ಎಂದು ಮಾಡು ಅಥವಾ ತನ್ನ ಎದುರಾಗಿದ್ದಾನೆ ಎಂದು ಮಾಡು, ಅಲ್ಲಿಯೂ ಹೃದಯ ಇರಬೇಕು। ಅಲ್ಲಿಯಾದರೂ ಇಲ್ಲಿಯಾದರೂ सामने खड़ी हो तो चाहे आंख बंद कर भीतर करो चाहे बाहर करो। मैंने उनसे पूछा कि यह मूर्ति बाहर कैसे होगी? वह तो मन में ही होगी। बोले कि हाँ, वह बाहर होने का भाव बनता है, इसलिए दोनों ही प्रकार से मन का भाव ही तो बनता है। ಹೊರಗೆ ಇದ್ದಾನೆ ಎನ್ನುವುದು ಮನಸ್ಸೇ, ನಮ್ಮ ಮನಸ್ಸಿನಲ್ಲಿದ್ದಾನೆ ಎನ್ನುವುದು ಮನಸ್ಸೇ ಅಲ್ಲವೇ? ಭಾವನೆ ಹೇಗೆ ಮಾಡಿಕೊಂಡ್ರೆ ಹಾಗೆ, ಅಲ್ಲಿದ್ದಾನೆ ಎಂದು ಮನಸ್ಸೇ ಭಾವಿಸ್ತದೆ, ಇಲ್ಲಿದ್ದಾನೆ ಎಂದು ಮನಸ್ಸೇ ಯೋಚನೆ ಹೇಗಿದ್ದರೆ ಹಾಗೆ ಭಾವ ಇಲ್ಲಿರಬಹುದು, ಭಾವ ಅಲ್ಲಿದ್ದಾನೆ ಎನ್ನುವುದು ಮನಸ್ಸಿನಲ್ಲಿ ಆಗ್ತದೆ। ಅಲ್ಲ ಇಲ್ಲಿದ್ದಾನೆ ಅಂದರೆ ಅದು ಮನಸ್ಸೇ, ಅದೇ ಮನಸ್ಸಿನಲ್ಲಿ ಹೊರಗೆ ಇದ್ದಂತೆ ಮನಸ್ಸು ಒಳಗೆ ಇದ್ದಂತೆ ಮನಸ್ಸು ಎರಡೂ ಮನಸ್ಸೇ, ಮನಸ್ಸಿನ ಭಾವನ ಅಲ್ಲವೇ? ಅಲ್ಲಿದ್ದಾನೆ ಎಂದು ನಮ್ಮ ಮನಸ್ಸಿಗೆ ಅನಿಸುತ್ತಾ ಇದೆ ಅಲ್ಲವೇ? ಸರ್ವವ್ಯಾಪಕನಾಗಿದ್ದನು ಅಲ್ಲಿದ್ದಾನೆ ಮನಸ್ಸಿಗೆ ಅನಿಸುತ್ತಾ ಇದೆ, ಅಲ್ಲಲ್ಲ ನಮ್ಮ ಮನಸ್ಸಿನಲ್ಲಿದ್ದಾನೆ ಅದು ಮನಸ್ಸಿಗೆ ಅನಿಸುತ್ತದೆ। ಇಲ್ಲಿ ಇದ್ದಾನೆ ಅಲ್ಲಿ ಇದ್ದಾನೆ ಎಂದು ಎರಡು ಕಡೆ ಇಟ್ಕೊಂಡು ಮಾಡಬೇಕು ಅಲ್ಲವೇ? मैंने उनसे पूछा है कि यह मूर्ति बाहर कैसे होगी? वह तो मन में ही होगी। बोले कि हाँ, वह बाहर होने का भाव बनता है। असल में दोनों ही प्रकार से मन का भाव ही तो है। ನೋಡಿ, ಒಳಗೆ ಹೊರಗೆ ಎನ್ನುವುದು ಈ ಐಡಿಯಾ ಚೆನ್ನಾಗಿದೆ। ಮನಸ್ಸೇ दोनों ही प्रकार से मन का ही भाव है। ನೋಡಿ, इसी तरह से बाहर मूर्ति रखकर ಹೊರಗೆ ಇದ್ದಾನೆ ಎನ್ನುವುದು ಭಾವನೆ, ಅಲ್ಲಿದ್ದಾನೆ ಎಂದು ಯಾರಿಗೆ ಅನಿಸುತ್ತಾ ಇದೆ? ಮನಸ್ಸಿಗೆ ಅನಿಸುತ್ತಾ ಇದೆ ಅಲ್ಲವೇ? ಅದೇ ಮನಸ್ಸು ಅಲ್ಲಿದ್ದಾನೆ, ಹೊರಗೆ ಇದ್ದಾನೆ ಎಂದು ಮನಸ್ಸು ಕನಿಸುತ್ತದೆ, ಆ ಮನಸ್ಸಿನಲ್ಲಿ ಕುಳಿತಿದ್ದ ಭಗವಂತ। ಅಲ್ಲಿದ್ದಾನೆ ಎಂದು ಅನಿಸಿತ್ತಲ್ಲ, ಆ ಮನಸ್ಸಿಗೆ ಮಾಡು, ಆ ಮನಸ್ಸಿನಲ್ಲಿ ಮಾಡು ಪೂಜಾ। रखकर पूजा तो और बिना रखे हृदय में पूजा तो। इसी तरह से बाहर मूर्ति रखकर ಹೊರಗೆ ಮಾಡಿದ್ದರೆ ಮೂರ್ತಿ ಇಡಬೇಕು, ಒಳಗೆ ಮಾಡಬೇಕಾದ್ರೆ ಈಗ ಮೂರ್ತಿ ಬೇಕಾಗಿಲ್ಲ। ಏಕೆ? ಇದ್ದಾನೆ ಎಂದು ಮನಸ್ಸಿಗೆ ಯೋಚನೆ ಬಂದರೆ ಸಾಕು, ಮನಸ್ಸಿಗೆ ಬಂದುಬಿಟ್ಟ, ಯೋಚನೆ ಬಂದುಬಿಟ್ರೆ ಮನಸ್ಸಿಗೆ ಬಂದುಬಿಟ್ಟ। ಅಲ್ಲ, ಅಲ್ಲಿ ಇದ್ದಾನೆ ಅನಿಸಿದ್ದರೆ ಮೂರ್ತಿ ತರಬೇಕಾಗ್ತದೆ, ಮೂರ್ತಿ ಇಲ್ಲದಿದ್ದರೆ ಬಂದಿದ್ದಾನೆ ಅನಿಸಲ್ಲ। ಅಲ್ಲಿ ಮೂರ್ತಿ ತಂದಿಟ್ಕೊಳ್ಳಬೇಕು, ನಾವೇ ಮಂದಿರಕ್ಕೆ ಹೋಗಬೇಕು। ಎಲ್ಲಿಯಾದರೂ ಮೂರ್ತಿಯಲ್ಲಿದ್ದಾನೆ, ನೀವು ಹೊರಗೆ ನೋಡಬೇಕಂದರೆ ಒಂದು ಮೂರ್ತಿಯೋ ಫೋಟೋನೋ ಯಾವುದೋ ಇಟ್ಕೊಳ್ಳಬೇಕು, ಮೂರ್ತಿ ಆಗಲಿ ಫೋಟೋ ಆಗಲಿ ಇಡಬೇಕು। ಹೊರಗೆ ನೋಡಬೇಕಾದರೆ, ಹೊರಗೆ ಇಲ್ಲ ಮನಸ್ಸಿನಲ್ಲಿ ನೋಡಬೇಕು ಅಂದರೆ ಬಂದಿದ್ದ ನಮ್ಮ ಮನಸ್ಸಿನಲ್ಲಿದ್ದಾನೆ ಎಂದು ಭಾವನೆ ಮಾಡಿದ್ದರೆ ಇಲ್ಲಿರುತ್ತಾನೆ। ಅದರಿಂದ ಹೊರಗೆ ಒಳಗೆ, ಹೊರಗೆ ಅಂದರೆ ಮೂರ್ತಿ ಆಗಲಿ ಫೋಟೋ ಆಗಲಿ ಇರಬೇಕು, ಅಲ್ಲಿದ್ದರೂ ಮತ್ತೆ ಮನಸ್ಸಿಗೆ ಬರಬೇಕು। ನೀವು ಅಲ್ಲಿ ನೋಡ್ತಾ ಸುಮ್ಮನೆ ಹೋದರೆ ಆಗಲ್ಲ, ಅಲ್ಲಿದ್ದಾನೆ ಎಂದು ಮನಸ್ಸು ಅನಿಸಬೇಕು, ಅನಿಸಿದ್ದರೆ ಮತ್ತೆ ಮನಸ್ಸಿಗೆ ಬಂದ, ಹೊರಗೆ ಇದ್ದಾನೆ ಎಂದು ಮನಸ್ಸಿಗೆ ಬರಬೇಕು। ಅಲ್ಲಿ ನೋಡಿ, ತೋ ಬಿನಾ ರಕ್ಕೆ ಹೃದಯ ಮೇ ಪೂಜಾ ಹೋತಿ ಹೈ। ಹೊರಗೆ ಇದ್ದರೆ ಮೂರ್ತಿ, ಒಳಗೆ ಇದ್ದರೆ ನೇರಾಗಿ ಹೃದಯವೇ। तो दोनों मन में आकार आवेगा, ತದಾಕಾರತ ಅಥವಾ ಮನ್ಮೇ ಹಿ ಹೋಗಿ। ಇದರಿಂದ ಇದು ಭಗವಂತನಿದ್ದಾನೆ ಎಂದು ಭಾವ ಬಂತಲ್ಲ, ಅದು ಭಗವದಾಕಾರ। ಭಗವದಾಕಾರ ಅಂದರೆ ಅರ್ಥವೇನು? ಭಗವಂತ ಇದ್ದಾನೆ ಎಂದು ಮನಸ್ಸಿಗೆ ಅನಿಸಿತು ನೋಡಿ, ಅದೇ ಭಗವದಾಕಾರ। ಆ ಭಾವ ಬರುವಂದರೆ ಅದೇ ಆಕಾರ। ಭಗವದಾಕಾರ ಅಂದರೇನು? ಪೂಜ್ಯ ಭಾವನೆ ಅಂತ ಅರ್ಥ। ಮನಸ್ಸಿನಲ್ಲೇ ಭಗವಂತ ಇದ್ದಾನೆ ಎಂದು ಅನಿಸಿದ್ದರೆ ಮನಸ್ಸಿಗೊಂದು ಪೂಜ್ಯ ಭಾವನೆ ಬಂತು, ಅದು ಭಗವದಾಕಾರ। ಈ ಮೂರ್ತಿ ನೋಡಿದ್ದರೆ ಅಯ್ಯೋ ಇದು ಭಗವಂತ ಎಂದು ಅನಿಸಿತಲ್ಲ, ಒಂದು ಪೂಜ್ಯ ಭಾವ ಬಂತು, ಅದು ಆ ಪೂಜ್ಯವೇ ಭಗವಂತಾಕಾರ। ಆ ಭಗವಂತಕ್ಕೆ ರಾಮ ಕೃಷ್ಣ ಶಿವ ಅದು ಬೇರೆ, ರಾಮನಾಗಲಿ ಕೃಷ್ಣನಾಗಲಿ ಶಿವನಾಗಲಿ ಯಾರೇ ಆಗಲಿ ಇವರು ಪೂಜ್ಯರಾಗಿರುವ ಭಗವಂತರು ಎಂದು ಅನಿಸಿತಲ್ಲ, ಆ ಭಾವನೆ ಭಗವದಾಕಾರ। ಭಗವದಾಕಾರ ಅಂದರೇನು? ಈ ಭಾವನೆ ಭಗವದಾಕಾರ।
ಆ ಭಾವನಕ್ಕೆ ಮತ್ತೆ ವಿಷ್ಣು ಆಕಾರ, ಶಿವ ಆಕಾರ, ದೇವಿ ಆಕಾರ ಅದು ಬೇರೆ, ಅದು ನಂತರ ಆಕಾರ. ಯಾವುದೇ ಆಕಾರ ಇರಲಿ, ಮೂರ್ತಿ ಅಂದರೆ ಭಗವಂತನ ಮೂರ್ತೆ. ಅಂದ್ರೇನು? ಇದು ಪೂಜ್ಯ, ಇದು ಭಗವಂತನೇ ಎಂದು ಭಾವನೆ ಬಂತಲ್ಲ, ಈಗ ಅದೇ ಆಕಾರ. ಹಾಗೆ दोनों में मन में आकार आवेगा, तदाकार था तो मन में ही होगी, और एक आकार आवेगा तो दूसरा आकार छूट जाएगा. ಮನಸ್ಸಿನಲ್ಲಿ ಒಂದು ಆಕಾರ ಬಂದು ಬಿಟ್ಟರೆ ಇದು ಭಗವಂತನು ಎಂದು ಪೂಜ್ಯ ಭಾವ ಬಂದರೆ ಈಗ ಬೇರೆ ಭಾವ ಹೋಗಿಬಿಡ್ತದೆ ಅಲ್ಲವೇ? ಅಹಂಕಾರ, ಅಭಿಮಾನಾದಿಗಳು ಹೋಗುತ್ತವೆ, ಪೂಜ್ಯ ಭಾವ ಬಂದು ಬಿಡುತ್ತದೆ. ಇದೇ ಭಗವದಾಕಾರ. ಭಗವದಾಕಾರ ಅಂದರೆ ಗೊತ್ತಾ? ಭಗವದಾಕಾರ ಅಂದರೆ ಒಂದು ಸಾಮಾನ್ಯ ಆಕಾರ, ಅದಕ್ಕೆ ವಿಶೇಷ ಆಕಾರ. ಸಾಮಾನ್ಯ ಆಕಾರ ಅಂದರೆ ಪೂಜ್ಯ ಭಾವ, ವಿಶೇಷ ಆಕಾರ ಅಂದರೆ ರಾಮ, ಕೃಷ್ಣ, ಶಿವ, ದೇವಿ ಮುಂತಾದ ಆಕಾರಗಳು. ಇದು ದೇಖೋ ಬಿನಾ ಆಕಾರಕ್ಕೆ ಮನ್ ನಹಿ ರಹತಾ. ಯಾವುದೇ ಒಂದು ಭಾವವಿಲ್ಲದಿದ್ದರೆ ಮನಸ್ಸೇ ಇರಲ್ಲ. ವಹ ಕೊಯ್ ನ ಕೊಯ್ ಆಕಾರ ಗ್ರಹಣ ಕರ್ತಾ ಹೈ, ಯಾವುದೇ ಒಂದು ರೂಪ ಬಂದೇ ಬಿಡ್ತದೆ. तो कृष्ण राम शिव का आकार हृदय में आवे तो यह जो स्त्री पुत्र धन आदि का आकार है वह छूट जाता. ಭಗವಂತನ ರಾಮ, ಕೃಷ್ಣ, ಶಿವಾದಿ ರೂಪಗಳು ಬಂದರೆ ಲೌಕಿಕರ ಮನುಷ್ಯರು, ನೆಂಟರು, ಬಂಧುಗಳ ಆಕಾರ, ಆಸ್ತಿ, ಮನುಷ್ಯರು, ಮಕ್ಕಳು, ನಾನು, ನನ್ನವರು, ಆ ಆಕಾರ ಹೋಗುತ್ತದೆ ಅಲ್ಲವೇ? ಭಗವದಾಕಾರ ಬಂದು ಬಿಟ್ಟರೆ ಲೌಕಿಕ ಆಕಾರ ಬಿಟ್ಟು ಬಿಡ್ತದೆ. ಕಾಹೆ ಸೆ ಪೂಜಾ ಕರ್ನಿ ಚಾಹಿಯೇ. ಈಗ ನೋಡು, ಭಗವದ್ ಆಕಾರ ಬಂತು ಅಲ್ಲವೇ? ಭಗವದ್ ಆಕಾರ ಬಂದ ನಂತರ ಈಗ ಪೂಜಾ ಸಾಮಗ್ರಿಗಳು. ಪೂಜಾ ಸಾಮಗ್ರಿಗಳೇನು? ಯಥಾಲಬ್ಧೋಪಚಾರಕೈ. ಇಸ್ಮೇ ಪೂಜಾದಲ್ಲಿ ಆಗ್ರಹ ಬೇಡ. ನಿಮಗೆ ನೋಡಿ, ಅಕ್ಷತ ಅದೇನು ಹೇಳ್ತಾರೆ, ಹೂಗಳು. ಅಕ್ಷತ ಅಂದರೆ ಗೊತ್ತಾ? ನೀವು ಅಕ್ಷತನೇ ಹೇಳ್ತಾರ? ಅಕ್ಷತ, ಹೂಗಳು, ಇನ್ನೇನೇನು ನೈವೇದ್ಯ, ಏನೇನೋ ವಸ್ತುಗಳಿರುತ್ತವೆ. ಅದರಲ್ಲಿ ಎಷ್ಟಿರಬೇಕು? ಷೋಡಶೋಪಚಾರ ಹೇಳಿದ್ದಾರೆ. 16 ಇರಬೇಕಾ? ಅಂದರೆ ನಿಮಗೆ ಎಷ್ಟು ಸಿಗ್ತದೋ ಅಷ್ಟಿನಿಂದ ಮಾಡು. 4 ಉಪಚಾರ. ಉಪಚಾರ ಅಂದರೆ ಸೇವಾ. 4 ಸೇವೆಗಳು, 5 ಸೇವೆಗಳು. ನೀರು ಸಿಗ್ತದೆ, ಅಕ್ಷತ ಸಿಗ್ತದೆ, ಹೂಗಳು, ಇನ್ನೇನಾದರೂ ವಸ್ತ್ರ, ಎಷ್ಟು ಸಿಕ್ಕಿದ್ದರೆ ಅಷ್ಟು ಹಾಕು, ಏನಿಲ್ಲದಿದ್ದರೆ ನಮಸ್ಕಾರ ಮಾಡು. ಅಂದರೆ ಉಪಚಾರಗಳು ಎಷ್ಟು ಸಿಕ್ಕಿದ್ದರೆ ಅಷ್ಟು. ಯಥಾಲಬ್ಧೋಪಚಾರ. ಶಾಸ್ತ್ರ ನೋಡಿ, ಈ ಕಮ್ಯುನಿಸ್ಟ್ಗಳು ಇವರೆಲ್ಲ ಎಷ್ಟು ದುಷ್ಟತ ಮಾಡ್ತಾರೆ ಅಂದರೆ ನೋಡಿ, ಯಾವ ಮಂದಿರಕ್ಕೆ ಹೋಗು, ಎಲ್ಲೇ ಹೋಗು, ನಿಮ್ಗೆ ಇಷ್ಟಿಷ್ಟು ಖರ್ಚಾಗ್ತದೆ, ಖರ್ಚು ಮಾಡಬೇಕೆಂದು ಇಲ್ಲಿ ನೋಡಿ, ಇಲ್ಲಿ ನೋಡಿ ಶ್ಲೋಕ ಏನು ಹೇಳ್ತದೆ? ಯಥಾಲಬ್ಧೋಪಚಾರ ಕೈ. ನಿಮ್ಮಿಂದ ಎಷ್ಟಾದರೆ ಅಷ್ಟು, ಏನಿಲ್ಲದಿದ್ದರೆ ನೀರು ಇಲ್ಲದಿದ್ದರೆ ನಮಸ್ಕಾರ ಮಾಡು ಸಾಕು. ಶಾಸ್ತ್ರವು ಆಗ್ರಹ ಮಾಡ್ತಾ ಇಲ್ಲ, ನಿಮ್ಮ ಭಕ್ತಿ ಭಾವಕ್ಕೆ ಎಷ್ಟು ಸಿಕ್ಕಿದರೆ ಅಷ್ಟದಿಂದ ಮಾಡು, ಆಗ್ರಹ ಏನು ಮಾಡಲ್ಲ. ಇವರೇನು ಹೇಳ್ತಾರೆ? ಎಷ್ಟು ಖರ್ಚಾಗಬೇಕು ನೋಡು. ಅವರಿಗೆ ಹೇಗಾದರೂ ಹಿಂದೂ ಮತವನ್ನು ಬಯ್ಯಬೇಕು ಅಷ್ಟೇ. ಅವರಿಗೆ ಹಿಂದೂ ಮತಕ್ಕೆ ಬಯ್ಯುವುದು ಬಿಟ್ಟು ಯಾವುದೂ ಸಿಗಲ್ಲ. ಇಸ್ಲಾಂ, ಕ್ರಿಸ್ತ ಮತ ರಾಕ್ಷಸರೇನೋ ಇವರಿಗೆ ಮಹನೀಯರಾಗಿ ಕಂಡು ಬರ್ತಾರೆ. ಹಿಂದೂ ಮತ ಎಲ್ಲ ಕೆಟ್ಟದ್ದು ಕಂಡು ಬರ್ತದೆ. ಯಾರಿಗೆ? ಆಧುನಿಕ ಇಂಗ್ಲೀಷ್ ಮೀಡಿಯಂ ವಿದ್ಯೆ ಪಡ್ಕೊಂಡವರಿಗೆ ಎಲ್ಲರಿಗೆ ಹೀಗೆ ಕಂಡು ಬರ್ತದೆ. ಅದರಿಂದ ಈ ಇಂಗ್ಲೀಷ್ ಮೀಡಿಯಮ್ ಇದೆ, ಇಂಗ್ಲೀಷ್ ಮೀಡಿಯಮ್ಗೆ ಏನು ಹೇಳಬೇಕು? ಯಾವ ವಿದ್ಯೆ ಹೇಳಬೇಕು? ಹೇಳಲ್ಲ ನಾನು. ಅಸುರ ಮೀಡಿಯಮ್ ಎಂದು ಹೇಳಬೇಕು. ಇಂಗ್ಲೀಷ್ ಮೀಡಿಯಮ್ ಅಂದರೆ ಅಸುರ ಮೀಡಿಯಮ್, ಅದು ಅಸುರ ಮೀಡಿಯಮ್ ವಿದ್ಯೆ. ಅದಕ್ಕೋಸ್ಕರ ಇಷ್ಟೆಲ್ಲ ನಾಶ ಮಾಡ್ತಾರೆ. ಇಸ್ಮೆ ನೋಡಿ, ಯಥಾಲಬ್ಧೋಪಚಾರಕೈ. ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದು ಪಕ್ಕಕ್ಕಿಟ್ಟು ಮಾತಾಡ್ತಾರೆ. ಅವರ ಅಸುರರು ಮಾತಾಡ್ತಾರೆ ಬಿಡಿ. ನಮ್ಮ ಗುರುಗಳಿಗೆ ಏನಾಯಿತು? ನಮ್ಮ ಗುರುಗಳು, ಇಂಗ್ಲೀಷ್ ಮೀಡಿಯಂ ಗುರುಗಳಿಗೆ ಏನು ಬುದ್ಧಿ ಬಂತು? ಅವರ ಮಾತುಗಳನ್ನು ಇಲ್ಲಿ ತಂದು ಪ್ರಚಾರ ಮಾಡ್ತಾ ಇದ್ದಾರೆ ಈ ದುಷ್ಟ ಗುರುಗಳು. ನಮ್ಮ ದುಷ್ಟ ಗುರುಗಳು ಏನು ಮಾಡ್ತಾ ಇದ್ದಾರೆ? ಅವರು ನಮ್ಮ ದೇವತರನ್ನು, ನಮ್ಮ ಶಾಸ್ತ್ರಗಳನ್ನು ಎಷ್ಟೆಷ್ಟು ನಿಂದೆ ಮಾಡ್ತಾ ಇದ್ದಾರೋ. ಕನ್ಯಾದಾನವಿಲ್ಲ ಎಂದು, ಕನ್ಯಾದಾನ ಮಾಡಬೇಡಿ ಎಂದು ಒಬ್ಬ ಯೋಗಿ ಶುರು ಮಾಡಿದ, ಕರ್ನಾಟಕ ಯೋಗಿ. ಅಂದರೆ ವಿದೇಶೀಯರು, ಹಿಂದೂ ವಿರೋಧಿಗಳು ಏನೇನು ಬೈಯುತ್ತಾ ಇದ್ದಾರೋ ಆ ಬೈಗಳನ್ನು ತಂದು ಇವರು ಶುರು ಮಾಡ್ತಾ ಇದ್ದಾರೆ ನಮಗೆ. ಈ ಬುದ್ಧಿಯನ್ನು ಏನು ಹೇಳಬೇಕು? ಇವರಿಗೆಲ್ಲ ಅಸುರರೇ ಗುರುಗಳು. ನಮ್ಮ ಗುರುಗಳು ಯಾರು ಗುರುಗಳೇ ಅಲ್ಲ ಇವರಿಗೆ. ನಮ್ಮ ಗುರುಗಳಿಗೆ, ಇಂಗ್ಲೀಷ್ ಮೀಡಿಯಂ ಗುರುಗಳಿಗೆ ನಮ್ಮ ಶಾಸ್ತ್ರ ಸಂಪ್ರದಾಯ ಗುರುಗಳಿಲ್ಲ. ಅವರೆಲ್ಲ ಇಂಗ್ಲೀಷ್ನಲ್ಲೇ ಮಾತಾಡ್ತಾರೆ. ಒಂದು ಶ್ಲೋಕನೇ ಬರಲ್ಲವೇ ಅವರಿಗೆ? ಒಂದು ಶ್ಲೋಕ ಬರ್ತದೆ, ಸಂಸ್ಕೃತವೇ ಬರಲ್ಲ, ಇವರೇನು ಮಾತಾಡ್ತಾರೆ? ಇಂಗ್ಲೀಷೇ ಮಾತಾಡ್ತಾರೆ. ಅದರಿಂದ ಎಲ್ಲ ಇವರು ಇದೆಲ್ಲ ನಮ್ಮದು ಕನ್ಯಾದಾನ ಬೇಡ ಎಂದು ಹೇಳುವುದು, ನಮ್ಮ ಶಾಸ್ತ್ರದಲ್ಲಿ ಇನ್ನೇನೋ ಬೇಡ ಹೇಳುವುದು, ಇದೆಲ್ಲ ಅಸುರ ಬುದ್ಧಿಗಳು. ಏಕೆಂದರೆ ಅಸುರರನ್ನು ಗುರುಗಳಾಗಿ ಮಾಡಿಕೊಂಡ ಅಸುರ ಮೀಡಿಯಂ ಗುರುಗಳು. ಈ ಅಸುರ ಮೀಡಿಯಂ ಗುರುಗಳು ಈಗ ಅಸುರತ್ವವನ್ನೇ ಬೋಧ ಮಾಡ್ತಾರೆ. ಇನ್ನೇನು ಇಸ್ಮೇ ಉಪಚಾರಕ್ಕೆ ಶರ್ತ್ ನಹಿ ಹೈ. ನೋಡು, ಯಥಾಲಬ್ಧೋಪಚಾರೈ ಸಂಸ್ಕೃತೈ. ನಾನು ಏಕೆ ಹೇಳ್ತಾ ಇದ್ದೀನಿ ಅಂದರೆ ಶ್ಲೋಕ ಹೇಳ್ತಾ ಇದ್ದೀನಿ. ಯಥಾಲಬ್ಧೋಪಚಾರಕೈ. ನೋಡಿ, ಉಪಚಾರ ಅಂದರೆ ಸೇವೆಗಳು. ಯಥಾಲಬ್ಧ, ಎಷ್ಟು ಸಿಗ್ತವೋ ಅಷ್ಟೇ, ಚಿಂತೆ ಬೇಡ. 1, 2, 4 ಸಿಕ್ಕಿ ಏನಿಲ್ಲದರೆ ಎಲೆ ಸಿಗ್ತದಲ್ಲವೇ? ಹೂಗಳು ಸಿಗದಿದ್ದರೆ ಎಲೆ ಸಾಕು. ಅಯ್ಯೋ, ಹೂಗಳು ನಾವು ಅಂಗಡಿಯಿಂದ ಕೊಂಡುಕೊಳ್ಳಬೇಕು. ಯಾರು ಹೇಳಿದ್ದಾರೆ? ಎಲೆಗಳು ಸಿಗ್ತದಾ? ಅದು ಸಿಗ್ತದೆ ಸಾಕು. ಏನು ಸಿಗದಿದ್ದರೆ ನೀರು ಹಾಕು ಸಾಕು.
ಅಲ್ಲವೇ? ಅದು ಸಿಗದಿದ್ದರೆ ನಮಸ್ಕಾರ ಮಾಡು, ಅದು ಸಿಗಲ್ಲವ ನೋಡಿ. ಅಂದರೆ ಜನರಿಗೆ ನಿಮಗೆ ಎಷ್ಟು ಸಿಗ್ತದೋ ಅಷ್ಟರಿಂದ ಮಾಡು. ಯಥಾಲಬ್ಧೋಪಚಾರ ಕೈಹಿ. ಇಸ್ಮೇ ಉಪಚಾರಕ್ಕೆ ಶರ್ತು ನಹಿ ಹೈ. ಉಪಚಾರಕ್ಕೆ ಷರತ್ತು ಅಂದರೆ ನಿಯಮ, ಇಷ್ಟೇ ಇರಬೇಕು, ಹೇಗೆ ಇರಬೇಕಿಲ್ಲ. ಇದೆಲ್ಲ ಯಾರಿಗೆ ಹೇಳುವುದು? ಈ ಮೂರ್ಖ ಗುರುಗಳಿಗೆ. ನಮ್ಮ ಶಾಸ್ತ್ರಗಳನ್ನು, ನಮ್ಮ ಪದ್ಧತಿಗಳನ್ನು ಬೈಯುತ್ತಾ ಇಂಗ್ಲೀಷ್ ಮೀಡಿಯಂ ಕಲಿತುಕೊಂಡು, ಅಸುರ ಮೀಡಿಯಂ ಕಲಿತುಕೊಂಡು, ಅಸುರ ಗುರುಗಳನ್ನು ಮಾಡಿಕೊಂಡು ನಮ್ಮ ಶಾಸ್ತ್ರಗಳನ್ನು ಬೈಯುತ್ತಾ ಇದ್ದಾರಲ್ಲ. ಬಹುತೋ ಮಹಾರಾಜ್ 5 ಚೀಜಸೆ ಭಿ ಕಾಮ್ ಚಲ್ತಾ ಹೈ. 5 ಉಪಚಾರಗಳು, ಪಂಚೋಪಚಾರ. ಪಂಚೋಪಚಾರ ಅಂದರೆ ಗೊತ್ತಾ? ದ್ರವ್ಯಕ್ಷಿತ್ಯಾತ್ಮಲಿಂಗಾನಿ ನಿಷ್ಪಾದ್ಯ ಪ್ರೋಕ್ಷಚಾಸನಂ. 10 ಭಿ 5 ಉಪಚಾರಗಳಾಗಬಹುದು, 10 ಉಪಚಾರಗಳಾಗಬಹುದು. 16 से भी होता है और 64 से भी. ಅಂದರೆ ಷೋಡಶ ಅಂದರೆ ಎಷ್ಟು? 16. 24 ಇದೆ, 24 ಇದೆ, 16 ಇದೆ, 10 ಇದೆ, 15 ಇದೆ, 5 ಇದೆ, 4 ಇದೆ. ಎಷ್ಟಿದ್ದರೆ ಅಷ್ಟು ಮಾಡಬೇಕು. ಮಹಾರಾಜೋಪಚಾರ, ಮಹಾರಾಜೋಪಚಾರ, ರಾಜರಾಜೋಪಚಾರ ನೋಡಿ. ಮಹಾರಾಜೋಪಚಾರ, ರಾಜಾದಿರಾಜ ಉಪಚಾರ, ಇದಕ್ಕೆ ಹೆಸರುಗಳು. ಮಣಿಕಾ ಸಿಂಹಾಸನ ಹೋ, ಅದಕ್ಕೆ ಮಣಿ ಸಿಂಹಾಸನ ಇರಬೇಕು, ಇದೆಲ್ಲ ಇರುತ್ತದೆ. ರತ್ನ ಸಿಂಹಾಸನ, ಇನ್ನೊಂದು ವಜ್ರ ಸಿಂಹಾಸನ. ಪೂಜಾ ಕಿ ಜಾಯ್ ತೋ ವಹ ಭಿ ಕಮ್ ಹೈ. ಭಗವಂತನಿಗೆ ಎಷ್ಟು ಮಾಡಿದರೆ ಅಷ್ಟು, ಏನಾದರೂ ಹಾಕಬಹುದು. ಏನಿಲ್ಲ ಅಂದರೆ ಸುಮ್ಮನೆ ಮಣ್ಣಿನ ಲಿಂಗ ಮಾಡಿಯೂ ಪಾರ್ಥಿವ ಲಿಂಗ ಮಾಡಿಯೂ ಮಾಡಬಹುದು. ವಿನಾಯಕನನ್ನು ಯಾವುದರಿಂದ ಮಾಡ್ತೀವಿ? ಮಣ್ಣಿನ ವಿನಾಯಕದಿಂದ ಮಾಡ್ತೀವಿ. ಇದಕ್ಕೆ ಏನು ಖರ್ಚಾಗ್ತದಪ್ಪ ಅಲ್ಲವೇ? पूजा की जाए तो वह भी कम है, और नहीं तो तुम्हारे पास अगर मिट्टी का बर्तन होवे, 2 फूल हो तो उसी से काम चल जाता है. ಮಣ್ಣಿನ ಮಡಿಕೆ ಇದ್ದರೂ ಸಾಕು, ಅದರಿಂದಲೂ ನಡೆಯುತ್ತದೆ. ಏಕೆ? ಮಡಿಕೆಯಲ್ಲಿ ನೀರು ಹಾಕು. ಕಲಶ ಇದೆ ನೋಡಿ. ಅಗ್ನಿ ಇಲ್ಲಿ ನೋಡಿ. ವಿಗ್ರಹ ಅಂದರೆ ರಾಮನ ವಿಗ್ರಹ, ಕೃಷ್ಣನ ವಿಗ್ರಹ, ಶಿವನ ವಿಗ್ರಹ, ದೇವಿ ವಿಗ್ರಹ ಬೇರೆ ಬೇರೆ ಇರುತ್ತದೆ ಅಲ್ಲವೇ? ರಾಮ ವಿಗ್ರಹನಲ್ಲಿ ಶಿವನು ಮಾಡೋಕ್ಕಾಗಲ್ಲ, ಶಿವಲಿಂಗದಲ್ಲಿ ಇನ್ನೊಬ್ಬರಿಗೆ ಮಾಡೋಕ್ಕಾಗಲ್ಲ. ಅಂದರೆ ಒಂದೊಂದು ವಿಗ್ರಹ ಇದ್ದರೆ ಇನ್ನೊಂದಾಗಲ್ಲ. ಬರೀ ಅಗ್ನಿದೇವದಲ್ಲಿ ಅಗ್ನಿ ಪೂಜೆ ಮಾಡಿದ್ದರೆ ಎಲ್ಲ ದೇವರು. ಏಕೆ? ಅಗ್ನಿ ಎಲ್ಲ ದೇವರ ಆಕಾರ. ಅಗ್ನಿ ಎಲ್ಲ ದೇವರ ಆಕಾರ. ಅಗ್ನಿ ಸಿಗಲಿಲ್ಲ, ಆವಾಗ ಏನು ಮಾಡಬೇಕು? ಕಲಶದಲ್ಲಿ ನೀರು ಹಾಕಿದ್ದರೆ ಎಲ್ಲ ದೇವರು ಬರುತ್ತಾರೆ. ಜಲದಲ್ಲಿಯೂ ಎಲ್ಲ ದೇವರು ಇರುತ್ತಾರೆ ಗೊತ್ತಾ? ನೀರಿನಲ್ಲಿ ಎಲ್ಲ ದೇವರು ಇರುತ್ತಾರೆ, ಅಗ್ನಿಯಲ್ಲಿ ಎಲ್ಲ ದೇವರು ಇರುತ್ತಾರೆ. ನೀವು ಒಂದು ಕಲಶ ತಗೊಂಡು ಕಲಶದಲ್ಲಿ ನೀರು ಹಾಕಿ ಹಿಂಗಷ್ಟೇ. ನಿಮಗೆ ಯಾವ ದೇವನು ರಾಮನಿಷ್ಠವಾ ಕೃಷ್ಣನಿಷ್ಠ ಎಲ್ಲ ದೇವರನ್ನು ಮಾಡ್ಕೋ, ಯಾವುದೇ ಒಬ್ಬನು ನಿಮ್ಮ ಇಷ್ಟ. ರಾಮ ಅದೇ ನೀರಿನಲ್ಲಿದ್ದಾನೆ, ನಮಸ್ಕಾರ ಮಾಡು, ಪೂಜೆ ಮಾಡು, ಎಲ್ಲ ಮಾಡು. ಕಲಶ ಮಣ್ಣಿನ ಮಡಿಕೆ ಇದ್ದರೆ ಸಾಕು, ನೀರು ತುಂಬಿ ತಗೊಂಡು ಬಾ, ಒಂದು ಪವಿತ್ರವಾದ ಜಾಗದಲ್ಲಿಡು, ನಮಸ್ಕಾರ ಮಾಡೋದೇ ದೇವತಾ. ನೀರಿನಲ್ಲಿ ಅಗ್ನಿಹೋತ್ರ ಮಾಡಬಹುದು, ಅದೇ ಅಗ್ನಿಹೋತ್ರ ಅಂದರೆ ನೀರಿನಲ್ಲಿ ಪೂಜಾ. ಜಲದಲ್ಲಿ ಆಗುತ್ತದೆ ಕಲಶ ಜಲ, ಅಥವಾ ಅಗ್ನಿಯಲ್ಲಿ. ಈ ನೀರು ಅಗ್ನಿ ಎನ್ನುವುದು ಎಲ್ಲ ದೇವರಿಗೆ ಮೂರ್ತಿ, ಎಲ್ಲ ದೇವರ ವಿಗ್ರಹ, ಎಲ್ಲ ದೇವರ ಮೂರ್ತಿ. ಈಗ ಆ ದೇವರಂದರೆ ಒಂದು ದೇವ ಮೂರ್ತಿ ಇದ್ದರೆ ಇನ್ನೊಂದು ದೇವ. ಪೂರ್ವ ಕಾಲದಲ್ಲಿ ಕೆಲವು ಮೂರ್ತಿಗಳಿರುತ್ತಿತ್ತು, ಎಲ್ಲ ದೇವರ ಮೂರ್ತಿ. ಆ ಒಂದು ಮೂರ್ತಿ ಹೇಗಿರುತ್ತದೆ ಅಂದರೆ ಅದು ಯಾವ ದೇವರು ನೋಡಿದರೂ ಆ ದೇವರಿಗೆ ಹೊಂದುತ್ತದೆ. ರಾಮನಿಗೆ ಹೊಂದುತ್ತದೆ, ಕೃಷ್ಣನಿಗೆ ಹೊಂದುತ್ತದೆ, ಶಿವನಿಗೆ ಹೊಂದುತ್ತದೆ, ದೇವಿಗೆ ಹೊಂದುತ್ತದೆ. ಇನ್ನು ನರಸಿಂಹ ಯಾವ ದೇವರಂದರೆ ಎಲ್ಲ ದೇವರಿಗೆ ಹೊಂದುತ್ತೆ. ಅದು ಅಂಥದ್ದು ಕಡಿಮೆ ಇಲ್ಲ, ಎಲ್ಲೋ ಒಂದು ಕಡೆ ಕಂಡು ಬರ್ತದೆ. ಅದು ಮೂರ್ತಿ ಬೇಕಂದರೆ ಅಗ್ನಿಯಲ್ಲಿ ಎಲ್ಲ ದೇವರು ಹಾಕ್ತಾರೆ. ಏನಿಲ್ಲ ಅಂದರೆ ಕಲಶದಲ್ಲಿ ಎಲ್ಲ ದೇವರು. ಅಗ್ನಿ ಅಂದರೆ ಅಲ್ಲಿ ಹೋಗಬೇಕು ಮತ್ತು ಆರಿಸಬೇಕು ಅಂದರೆ ಆಯ್ತಪ್ಪ, ಒಂದು ಕಲಶದಲ್ಲಿ ನೀರು ತೊಗೊಂಡು ಬಾ, ಅಲ್ಲೇ ಕೂತಿರು, ಪಕ್ಕ ಎಲ್ಲಿ ಕೂತಿದ್ದರೆ ಅಲ್ಲೇ ದೇವರು ಬಂದಿದ್ದಾನೆ ಮಾಡು. ಎಲ್ಲ ದೇವರು ಬಂದು ಬಿಡ್ತಾರೆ ಕಲಶ ನೀರಿನಲ್ಲಿ. ಆದ್ದರಿಂದ ನೋಡಿ, और तो तुम्हारे पास अगर मिट्टी का बर्तन होवे, 2 फूल हो तो उससे काम चल जाता है. ಮಿಟ್ಟಿ ಕಾ ಬರ್ತನ್, ಮಣ್ಣಿನ ಲೋಟ ಇದ್ದರೆ ಸಾಕು, ಅದರಲ್ಲಿ ಭಗವಂತ ಬಂದು ಬಿಡ್ತಾನೆ. ದ್ರವ್ಯಕ್ಷಿತ್ಯಾತ್ಮಲಿಂಗಾನಿ ನಿಷ್ಪಾದ್ಯ ಪ್ರೋಕ್ಷಚಾಸನಂ. ಈಗ ಇನ್ನೂ ನಡೆಯುತ್ತಾ ಇದೆ, ಮುಗಿಯಲಿಲ್ಲ ಅಲ್ಲವೇ? 50ನೇ ಶ್ಲೋಕ ಹೇಳ್ತಾ ಇದ್ದೀವಿ. ಈ ಶ್ಲೋಕ ಪೂರ್ತಿ ಆಗಲಿಲ್ಲ, ನಾಳೆ ಹೇಳೋಣ. ಪಾದ್ಯಾದೀನ್ ಅನುಕಲ್ಪ್ಯಾತ द्रव्यक्षित्य. पहले पूजादि की सामग्री इकट्ठी करके उसको शुद्ध कर लेना. पूजा ಸಾಮಗ್ರಿಯನ್ನು ಶುದ್ಧ ಮಾಡಬೇಕು. ಅದಕ್ಕೋಸ್ಕರ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ ಎಲ್ಲ ಹೇಳ್ತಾರಲ್ಲ. ಏಕೆ? ಪೂಜಾ ದ್ರವ್ಯಗಳು ಶುದ್ಧವಾಗಿರಬೇಕು, ಎಲ್ಲೆಲ್ಲೋ ತಂದಿದ್ದು ಅಶುದ್ಧವಾಗಿರಬಾರದು. ಹಾಗೆ ಅವ್ರ ಧರ್ತಿ ಬಿ ಸಾಫ್ ಕರ್ನಾ ಚಾಹಿಯೆ. ಮೊದಲು ಭೂಮಿ ಶುದ್ಧಿ, ಮತ್ತು ಕಲಶ, ಪಾತ್ರಗಳು, ಪೂಜಾ ದ್ರವ್ಯಗಳು ಎಲ್ಲ ಶುದ್ಧಿ ಮಾಡಿ ಚಾಹಿಯೆ. ಅವರು ಶರೀರಕ್ಕೂ ಬಿ ಸ್ವಚ್ಛ, ತಾನು ಮೊದಲೇ ಶುದ್ಧಿ, ಸ್ನಾನಾದಿಗಳು ಮೊದಲೇ ಮಾಡಿಕೊಂಡಿರಬೇಕು. ಜೋ ಭಗವಾನ್ ಕಿ ಮೂರ್ತಿ ಹೈ ಉಸ್ಕೋ ಬಿ ಸ್ವಚ್ಛ ಕರ್ಲೇನಾ. ಭಗವಂತನ ಮೂರ್ತಿಯನ್ನು ಶುದ್ಧಿ ಮಾಡಬೇಕು.
ಅಲ್ಲವೇ? ಅದಕ್ಕೆ ಸ್ನಾನ ಮಾಡಿಸಬೇಕು ಶುದ್ಧಿ. और आसन को शुद्ध कर लेना चाहिए, आसन शुद्धि. देन फिर पाद्य अर्घ्य कैसे देना चाहिए? ಪಾದ್ಯಂ ಅರ್ಘ್ಯಂ, ಬಂದಿರುವವನಿಗೆ ಪಾದಕ್ಕೆ ನೀರು ಹಾಕ್ತೀವಿ, ಅರ್ಘ್ಯ ಕೈಗೆ ನೀರು. ಅರ್ಘ್ಯ ಅಂದರೆ ಕೈಯಲ್ಲಿ ನೀರು, ಪಾದ್ಯ ಅಂದರೆ ಪಾದಕ್ಕೆ, ಪಾದ ತೊಳೆಯುವ ನೀರು. और आसन को शुद्ध कर लेना चाहिए. फिर पाद्य अर्घ्य कैसे देना, ये सब सीखना पड़ता है. तो इन सब की ठीक ठीक कल्पना करके फिर भगवान से प्रार्थना करो कि प्रभु आ जाओ. ಆವಾಗ ಆವಾಹನ, ಈ ಮೂರ್ತಿಯಲ್ಲಿ ಭಗವಂತನು, ಸರ್ವವ್ಯಾಪಕ ಭಗವಂತನನ್ನು ಆವಾಹನ ಮಾಡ್ತೀವಿ. इस मूर्ति में आकर बैठ जाओ और ಏಕಾಗ್ರಚಿತ್ತ हो जाओ. ಸರ್ವವ್ಯಾಪಕನಾಗಿರುವ ಭಗವಂತ ಈ ಮೂರ್ತಿಯಲ್ಲಿ ಬಂದ, ಈಗ ಇಲ್ಲಿದ್ದಾನೆ. ಒಂದು ಸಲ ಆವಾಹನ ಮಾಡಿದ್ದರೆ ಈಗ ಇಲ್ಲಿದ್ದಾನೆ. ಈಗ ಅಪಮಾನ ಮಾಡಬಾರದು, ಅಸ್ತವ್ಯಸ್ತ ಮಾತಾಡಬಾರದು, ಏಕೆಂದರೆ ಆವಾಹನ ಮಾಡಿ ಬಂದಿದ್ದಿ. ಮೂರ್ತಿ ಯೇ ಮೂರ್ತಿ ನಹಿ ಹೈ, ಯೇ ಸಾಕ್ಷಾತ್ ಭಗವಾನ್ ಹೈ. ಒಂದು ಸಲ ಆವಾಹನ ಮಾಡಿದ್ದರೆ ಈಗ ಸಾಕ್ಷಾತ್ ಭಗವಂತನೇ. ಈಗ ಸುಮ್ಮನೆ ಮೂರ್ತಿಯನ್ನು ನೋಡಬಾರದು. ಗಂಧಮಾಲ ಅಕ್ಷತ ಫೂಲ್ ಧೂಪ ದೀಪ ಬೇಂಟ್ಕ. ಈಗ ಗಂಧ, ಅಕ್ಷತ, ಫೂಲಮಾಲ, ಪುಷ್ಪ, ಹೂಮಾಲೆ, ಫೂಲ್, ಏನದು ಧೂಪಂ ದೀಪಂ ನೈವೇದ್ಯಂ ಅದೆಲ್ಲ ಮಾಡಬಹುದು. ಇಲ್ಲೇನು ಹೇಳಿದರು? ಪಾದ್ಯಾದೀನ್ ಉಪಕಲ್ಪ್ಯಾತ ಸನ್ನಿಧಾಪ್ಯ ಸಮಾಹಿತ ಹೃದಾದಿಭಿ ಕೃತನ್ಯಾಸೋ ಮೂಲಮಂತ್ರೇಣ ಚಾರ್ಚಯೇತ್. ಮತ್ತೆ ಸಾಂಗೋಪಾಂಗಾಂಸ ಇನ್ನೂ ನಡೆಯುತ್ತಾ ಇದೆಲ್ಲ, ಆಗಲ್ಲಪ್ಪ, ನಾಳೆ ಹೇಳೋಣ. ನಾಳೆ ಮುಗಿಯುತ್ತದೆ. ನಾಳೆ ಈ ಅಧ್ಯಾಯ ಮುಗಿಸಿಬಿಟ್ಟು, ಪೂಜೆ ಮುಗಿಸಿಬಿಟ್ಟು ಅವತಾರ ಹೇಳ್ತಾರಂತೆ. ನಾಳೆ ನೋಡೋಣ, ಇದು ಬೇಗ ಮುಗಿಸಿ ನಾಳೆ. ಇವತ್ತು ಟೈಮ್ ಆಯಿತು, ಸಾಕು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.